ಸಾಧನೆಯ ಶಿಖರಕ್ಕೆ ಮೊದಲನೇ ಮೆಟ್ಲು ಕನಸು ಅಂತ ಹೇಳ್ತಾರೆ. ಕನಸಿನ ಅಡಿಪಾಯ ಹಾಕಿ ಇವತ್ತು ಅತ್ಯಂತ ಪವರ್ಫುಲ್ ಬದುಕನ್ನೇ ಕಟ್ಕೊಂಡಿರೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆ ನಮ್ಮ ಮುಂದಿನ ಎಪಿಸೋಡ್ ಮುಂದುವರಿತಾ ಇದೆ. ವೆಲ್ಕಮ್ ಟು ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ ಕ್ವಿಕರ್ ಅಂಡ್ ಹ್ಯಾಪಿನೆಸ್ ಪಾರ್ಟ್ನರ್ ಕೋಕಾ ಕೋಲಾ. ಅಪ್ಪು ಸರ್, ವೆಲ್ಕಮ್ ಬ್ಯಾಕ್ ಟು ದ ಶೋ. ಸರ್, ಥ್ಯಾಂಕ್ ಯು. ಈಗ ಅಪ್ಪಾಜಿ ಅವರು ದನದ ಮೇಲೆ ಕೂತ್ಕೊಂಡು ಯಾರೇ ಕೂಗಾಡಲಿ ನಮ್ಮೆಲ್ರಿಗೂ ಬಹಳ ಇಷ್ಟವಾದ ಹಾಡದು. ಹೌದು, ಅದು ನಾವು ಕೇಳಿದೀವಿ, ನೀವು ಕೇಳಿದ್ರಿ. ಆದ್ರೆ ನಮ್ಮ ಅಪ್ಪು ಅವರು ದನ ಕಾಯಕ್ ಹೋಗ್ತಿದ್ರು ಅನ್ನೋ ಸುದ್ದಿ ಕೇಳ್ಪಟ್ಟೆ, ನಿಜನಾ? ನಿಜ. ಈ ಡೀಟೇಲ್ಸ್ ನ ಇವ್ರ ಬಾಯಲ್ಲಿ ಕೇಳೋ ಬದಲು ಒಬ್ಬ ಸ್ಪೆಷಲ್ ಕೌಬಾಯ್ನ ಕರ್ಸಿದ್ದೀನಿ, ಅವ್ರ ಬಾಯಲ್ಲೇ ಕೇಳೋಣ. ರಾಜ್ಕುಮಾರ್ ಸರ್ಕಲ್. ಅವ್ರು ನನ್ನ ಕುಳ್ಳ ಅಂತ ಕರಿತಿದ್ರು. ನಾಗರಾಜ ಅಂತ ನನ್ನ ಹೆಸರು ಒಟ್ಲಿ. ಅವ್ರಿಗೆ ಭಾರಿ ಖುಷಿ ನನ್ನ ಹೆಸರಿಗೆ ಕರೆಯಕ. ಆಟ ಆಡಕ್ಕೆ ಇಲ್ಲಿಗೆ ಬರ್ತಿದ್ದು, ಗೋಲಿ ಆಟ ಇಲ್ಲೇ ಆಡ್ತಿದ್ದು. ಇಲ್ಲೊಂದು ತುಜ್ಜಲ್ ಮರ ಇತ್ತು, ಅದರಲ್ಲಿ ಮರ್ಕೋದೆಟ್ಟ ಆಡ್ತಿದ್ದೆ. ತುಂಬ ಇಷ್ಟವಾದ ಜಾಗ ಅಂದರೆ ಇಲ್ಲಿ ಅವ್ರಿಗೆ ಬೀರಪ್ಪನ ದೇವಸ್ಥಾನ ಜಾಗ. ಇಲ್ಲಿ ನಾವು ಹಸ್ಗಳು ಎಮ್ಗಳೆಲ್ಲ ಮೇಯಿಸ್ತೀವಿ. ಇಲ್ಲಿ ಮನೆಯಿಂದ ಇಲ್ಲಿಗೆ ಬಂದ್ಬಿಡ್ತಿದ್ವು. ಹಸ್ಗಳು ಮೆಸೇಜ್ ಹಾಕಿ ಬಂದು ಎಮ್ಮ ಮೇಲೆಲ್ಲ ಕೂತ್ಕೊಂಡು ಓಡಾಡ್ತೀರಿ ಈ ಜಾಗದಲ್ಲಿ. ಅವ್ರು ನನ್ನ ಕಂಡ್ರೆ ಭಾರಿ ಇಷ್ಟ. 24 ಗಂಟೆ ಟೈಮ್ ನನ್ನ ಜೊತೆಲೇ ಆಟ ಆಡ್ತಿರೋ, ಮನೆಗೆ ಹೋಗ್ತಿರ್ಲಿಲ್ಲ. ಅದರಿಂದ ನನಗೂ ಅವ್ರನ್ನ ಕಂಡ್ರೆ ಭಾರಿ ಇಷ್ಟ. ಅವರು ಗಾಜನೂರಲ್ಲಿದ್ದಾರೆ, ಹಾಗಾಗಿ ನಾವು ಅವ್ರನ್ನ ಇಲ್ಲಿ ತರ್ಸಕ್ಕಾಗ್ಲಿಲ್ಲ. ಬಟ್ ಅವ್ರು ಹೇಳಿದ ಮಾತುಗಳು ಎಷ್ಟು ಚೆನ್ನಾಗಿತ್ತು ಅಂದ್ರೆ. ತುಂಬಾ ಚೆನ್ನಾಯ್ತು. ಎಷ್ಟು ವರ್ಷ ಆಯ್ತು ಇವ್ನು ಮೀಟ್ ಮಾಡಿ ನೀವು? ಇಲ್ಲ, ನಾನು ಕುಳ್ಳನ್ನ ಮೀಟ್ ಮಾಡಿ ಬಹುಶಃ ಒಂದು 6 ವರ್ಷ ಆಯ್ತು ಅಂತ ಕಾಣುತ್ತೆ. ಅಂದ್ರೆ ಜೊತೆಗೆ ಗಿಲ್ಲಿ ದಾಂಡ್ಲಾಡ್ತಿದ್ರಂತೆ, ಗೋಲಿ. ಅದು ತುಂಬಾ ಚಿಕ್ಕ ವಯಸ್ಸಲ್ಲಿ. ಹಾ. ಅಂದ್ರೆ ನಾವು ಚೆನ್ನೈಲಿ ಎಲ್ಲರೂ ಇರ್ತಿದ್ರು. ತಂದೆಯವರು ನಮ್ಮನ್ನ ವರ್ಷಕ್ಕೊಂದ್ಸಲಿ 2 ತಿಂಗಳು ಸಾಕಷ್ಟು, ಒಂದೂವರೆ ತಿಂಗಳು ಗಾಜೂರು ಕಳ್ಸೋದು. ಹೌದಾ? ನಮಗೂ ನಮ್ಮ ಊರ್ಗ್ ಹೋಗಕ್ಕೆ ಅಷ್ಟೊಂದು ಇಷ್ಟ. ನಮ್ಮ ಅವ್ವ ಅಂದ್ರೆ ನಮ್ಮ ಅಜ್ಜಿಯವರು, ನಮ್ಮ ತಂದೆಯವರು ಸಾಕಷ್ಟು ಕಥೆಗಳು ಹೇಳೋರು ಊರಿನ ಬಗ್ಗೆ, ತಾತ ಅವ್ರ ನಾಟಕದ ಬಗ್ಗೆ. ಜೊತೆಗೆ ನಮ್ಮ ಊರಲ್ಲಿ ಇರೋಂತ ಒಂದು ವಾತಾವರಣ. ನಮ್ಮ ತಂದೆ ಹಳೆ ಮನೆ ನೋಡಿದ್ರಿ. ಆಮೇಲೆ ನಮ್ದೊಂದು ತೋಟದ ಮನೆ ಇತ್ತು ಆಚೆ ಕಡೆ. ಅಲ್ಲಿ ಹೋದಾಗ ಅವ್ನು ಹಸ ಮೇಯ್ಸಕ್ಕೆ ಅಂತ ಹೇಳ್ದ. ನಾವು ಹೋಗ್ತಿದ್ವಿ ಹಸ ಎಮ್ಮೆ ಮೇಲಂತೂ ಸಾಕಷ್ಟು ಓಡಾಡಿ. ನನಗೆ ಅವ್ರು ಕೂಗಾಡಲಿ, ಬರೀ ಯಾರೇ ಕೂಗಾಡಲಿ, ಆಮೇಲೆ ಹೋಗು ಬಾವಿಗೆ ಬಿಡು. ನನ್ನ ಫ್ರೆಂಡ್ಸ್ ಅಲ್ಲಿ ಸುಮಾರು 3 ಜನ ಇದ್ರು. ಒಬ್ಬ ಕುಳ್ಳ, ಇನ್ನೊಬ್ಬ ಮಾದೇವ, ಇನ್ನೊಬ್ಬ ಮಾದು, ಇನ್ನೊಬ್ಬ ನಾಯಿಂಡಿ ಬೆಳ್ಳಿಂಡಿ ಅಂತ ಇಬ್ರು ಇದ್ರು. ಅವ್ರ ಬಹುಶಃ ಬೇವಿನಿಂಡಿ, ಸಾರಿ ಬೇವಿನಿಂಡಿ ನಾಯಿಂಡಿ ಅಂತ. ಸೊ ಇವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸ್. ಗಾಂಜೂರ್ಗೆ ಹೋದ್ರೆ ಸೊ ಸಿಕ್ಕಾಪಟ್ಟೆ ಮಜಾ ಮಾಡ್ತಿದ್ವಿ, ತುಂಬಾ ತಿರುಗಾಡ್ತಿದ್ವಿ, ಸೈಕಲ್ ಹೊಡಿತಾ ಇದ್ವಿ. ನನ್ಗೆ ಸೈಕಲ್ ಎಲ್ಲ ಕಲ್ಸ್ಕೊಟ್ಟಿದ್ದು ಅವ್ರನ್ನೇ. ಹೌದಾ? ಆಮೇಲೆ ಬೀರ್ ದೇವ್ರಿಗೆ ಗುಡಿ ಬಂದು ನಮ್ಮ ಮನೆ ಎದುರುಗಡೆನೆ ಇತ್ತು. ಸೊ ಅಲ್ಲಿ ಹೋಗಿ ಬೀರ್ ದೇವ್ರಿಗೆ ಪೂಜೆ ಮಾಡಿದಾಗ ಹಾಲನ್ನ ರಸಾಯನ ತಿಂದ ಅಭ್ಯಾಸ ಅಲ್ಲಿ. ಸೊ ನಮ್ಮ ಊರ್ ಕಡೆ ಬೀರ್ ದೇವ್ರ ಗುಡಿ ಕಡೆ ಹಾಗೆ ಬೇಡೋದು ದೇವ್ರನ್ನ. ಅದ್ ಯಾಕಡ ಪ್ರಸಾದ ಕೊಡ ಅಂತ ದೇವ್ರನ್ನೇ ಬಯೋರು. ಸರ್, ಊಟದ ವಿಷಯ ಬಿಡೋದೇ ಇಲ್ವಲ್ಲ ಸರ್? ಊರನ್ನು ಕಾಣ ಸರ್. ಸರಿ ಸರ್. ಸೊ ಯಾವಾಗ್ಲೂ ಆಟ ಅಲ್ಲಿ. ಬಾವಿಲಿ ಈಜಿದ್ದೀನಿ, ಎಮ್ಮೆ ಮೇಯಿಸಿದ್ದೀನಿ, ಕಳ್ಳೆಕಾಯಿ ಜಮೀನ್ ಕಾದಿದ್ದೀನಿ. ಎಲ್ಲ ನಮ್ಮ ಹುಡುಗ. ಫ್ಯಾಂಟಾಸ್ಟಿಕ್. ಈಗ ಇವರೊಬ್ರು ಇಲ್ಲಿ ಆಕ್ಟಿಂಗ್ ಗುರುಗಳಿದ್ದಾರೆ, ಅಲ್ಲಿ ಒಬ್ರು ಡ್ಯಾನ್ಸಿಂಗ್ ಗುರುಗಳಿದ್ದಾರೆ, ದನಮಯ ಕಚ್ಕೊಂಡು ಗುರುಗಳೊಬ್ರು ಇದ್ದಾರೆ. ಅವರು ಬರ್ತಾ ಇದ್ದಾರೆ, ನೋಡೇ ಬಿಡಿ. ಕೌಬಾಯ್, ವೆಲ್ಕಮ್. ಇವ್ನ್ಯಾಕೆ ಕುಳ್ಳ ಅಂತೀರಿ? ಇವ್ರೇನ್ ಸರಿ ಇದಾರಲ್ಲ? ಕುಳ್ಳ ಅಂತ ಅವ್ನಿಗೆ ಹೆಸರೇ ಕುಳ್ಳ. ಅವಾಗ ಸ್ವಲ್ಪ ಕುಳ್ಳಾಗಿದೆ ಸರ್. ಯಾವ ಘಟನೆನೂ ಮರೆಯಕ್ಕಾಗಲ್ಲ ನಾನು ಅವ್ರ ಜೊತೆ. ಯಾಕಂದ್ರೆ ನಮ್ಮ ಮನೆ ನೆಕ್ಸ್ಟ್ ಜಮೀನಲ್ಲೇ ನಾವು ಬಂದು ಎಮ್ಮೆ ಮೇಯಿಸ್ತಾ ಇದ್ವಿ. ಎಮ್ಮೆ ಮೇಯಿಸ್ಬೇಕಾದ್ರೆ ಇವ್ನು ಹಿಂದಿಂದ ಓಡಾಗ ಹಂಗೆ ಆಗಿರಂಗ್ ಕಾಲಿಟ್ಬಿಡಂಗ್ ಕೈ ಹಿಂಗ್ ಇಟ್ಬಿಟ್ಟು ಮೇಲೆ ಕೂತ್ಕೊಂಡು ಎಮ್ಮೆ ಮೇಲೆ. ಹೌದು ಸರ್. ಆಮೇಲೆ ಅಲ್ಲೊಂದು ಬಾವಿ, ಅಲ್ಲೊಂದು ನೀರ್ ಜಾಗ ಹರಿತಾ ಇತ್ತು. ಅಲ್ಲಿ ಬರೀ ಸ್ವಿಮ್ಮಿಂಗ್ ಮಾಡು, ಎಮ್ಮೆ ಮೇಯ್ಸು, ಊಟ ಮಾಡು, ತಿರ್ಗಾಡು, ಭಾರಿ ಮಜಾ ಮಾಡ್ತಿದ್ವಿ. ನಮ್ಮೂರಲ್ಲಿ ನನ್ಗೆ ಅಷ್ಟು ಪ್ರಾಣ. ಅಲ್ಲಿ ಅವರ ಗುರುಗಳೆಲ್ಲ ಕೂತಿದ್ದಾರೆ. ಅದೊಂಥರ ಗುರುಕುಲ ಆಗ್ಬಿಟ್ಟಿದೆ ನಮ್ಗೆ. ನೀವು ಅಲ್ಲಿ ಕೂತ್ ನೀವು ಬೇರೆ ಹೇಳ್ಕೊಟ್ಟಿಲ್ಲ ಅವ್ರಿಗೆ ಸೈಕಲ್ ಗಿಲ್ಲಿ ದಾಂಡ್ಲಿ ಎಲ್ಲ ಕೂದಲಿ. ಬನ್ನಿ, ಥ್ಯಾಂಕ್ ಯು. ಏನ್ ಕೇಳಕ್ಕೆ ಮಜವಾಗಿತ್ತು. ಏನು ಒಂದು ಹಳ್ಳಿಗೆ ಹೋಗೋದು, ಸೈಕಲ್ ಅಂತೆ, ದನ ಅಂತೆ, ಸ್ವಿಮ್ಮಿಂಗ್ ಅಂತೆ, ಸೋ ನೈಸ್. ನಾವೆಲ್ಲ ಹಂಗೆ ಬೆಳೆದಿರೋದೇ. ಐ ಲವ್ ದ ಲೈಫ್ ವಾಟ್ ಐ ಲೆಡ್. ಇಲ್ಲ, ಅದು ಒಂದು ಸೂಪರ್ ಸ್ಟಾರ್ ಮಗ ನೀವು, ಆಲ್ ಸಡ್ ಅಂಡ್ ಡನ್.
ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ. ಬೇಕಾದ್ರೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೋದು, ನೀವು ಬೇಕಾದ್ರೆ ಲಂಡನ್ಗೆ ಹೋಗೋದಾಯ್ತು. ಅದನ್ನೆಲ್ಲ ಬಿಟ್ಟು ನೀವು ನಿಮ್ಮ ಬೇರ್ಗಳಿಗೆ ಹೋಗಿ, ನಿಮ್ಮ ಗಾಜನೂರ್ಗೆ ಹೋಗಿ ಅಲ್ಲಿ ಇವ್ರ ಜೊತೆ ಕಾಲ ಕಳೆಯೋದು, ಇಟ್ ಸ್ಪೀಕ್ ಸೋ ಮಚ್ ಅಬೌಟ್ ಯು. ಥ್ಯಾಂಕ್ ಯು ಸೊ ಮಚ್. ಈಗ ಕೌಬಾಯ್ ಆದ್ಮೇಲೆ ಒಬ್ಬ ಪಾರ್ಕ್ ಬಾಯ್ಸ್ ಇದ್ದಾರೆ, ನೋಡ್ತೀರಾ? ದಿ ಪಾರ್ಕ್ ಬಾಯ್ಸ್. ವೆಲ್ಕಮ್ ಟು ದ ಪಾರ್ಕ್ ಬಾಯ್ಸ್. Oh my God, don't stop, man. ಜಾಗ ನೆನಪಾಗ್ತಿದೆಯಲ್ಲ, ಡೈಲಿ ಕಾಫಿ, ಪಾನಿಪುರಿ, ಬಜ್ಜಿ, ಬೋಂಡ, ಏನೋ ಏನೇ ಬೇಕಾದ್ರು, ಏನೋ ಎನಿ ಊಟ, ಎನಿ ತಿಂಡಿ, ಯಾವಾಗಲೂ ಇಲ್ಲಿ. I remember as kids we used to play cricket in several of the parks just in me, Bangalore. Several complaints used to come to Puneet's house and my house to our parents, telling us that your children are breaking our window panes, causing trouble in our thing. But it has been great fun and we've enjoyed every moment of that. Of course, we miss you off late because you are very busy ಆಗ್ಬಿಟ್ಟಿದ್ಯಾ. So anyway, all the best to you. But time ಸಿಕ್ದಾಗೆಲ್ಲ make sure you are always here. Okay? ಏನ್ ನೀವು ಸಿಕ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರು, ನಾವು ನಿಮ್ಗೆ ಸಿಕ್ಸೇ ಬಿಡೋಣ ಅಂತ. ವೆಲ್ಕಮ್. Oh, sorry. Oh, sorry. ನಾನು ಸ್ವಲ್ಪ ಬ್ರೇಕ್ ತಗೊಳ್ತೀನಿ. ನೀವೇ ದಯವಿಟ್ಟು ಈ ಪಾರ್ಕ್ ಗ್ಯಾಂಗ್ ನ ನಮಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಓಕೆ, ಇವರು ಚಾರ್ಲಿ ಅಂತ ನನ್ನ ತುಂಬಾ ಚಿಕ್ಕ ವಯಸ್ಸಿನ ಫ್ರೆಂಡ್ ಅಂತ ಹೇಳ್ಬೋದು. ಆಮೇಲೆ ಅವರು ಸ್ವಾಮಿನಾಥನ್, ಸ್ಯಾಮ್, ಇವರು ನೀಲ್ಕಂಠ, ಆಮೇಲೆ ಇವರು ಯೋಗಿ ಅಂತ ಹೇಳಿ ನನ್ನ ಜೊತೆ ಅಪ್ಪು ಆಕ್ಟ್ ಕೂಡ ಮಾಡಿದ್ರು. ಬಟ್ ಅದಕ್ಕಿಂತ ಇನ್ನು ಹಿಂದೆ ಹಳೆ ಫ್ರೆಂಡು. ನಮ್ಮ ಫ್ರೆಂಡ್ಶಿಪ್, ನಮ್ಮ ಗ್ರೂಪ್ ಹೇಗಿರುತ್ತೆ ಅಂದ್ರೆ ಎಲ್ಲ ಜಾತಿಯವರು, ಎಲ್ಲ ಭಾಷೆಯವರು, ಎಲ್ಲ ಜೊತೆ ಕೂಡಿಟ್ಟಿದ್ದು ಹೇಗೆ ಅಂತ ಗೊತ್ತಿಲ್ಲ. ನಮ್ಮ ಗ್ರೂಪ್ ಅಲ್ಲಿ ತೆಲುಗಿನವ್ರು ಇದಾರೆ, ತಮಿಳ್ನವ್ರು ಇದಾರೆ, ಮಲಯಾಳದವ್ರು ಇದಾರೆ, ನಾರ್ತ್ ಇಂಡಿಯನ್ಸ್ ಇದಾರೆ, ಕಾಸ್ಟ್ ಅಲ್ಲಿ ಎಲ್ಲಾ ತರದ ಜನರು ಇದಾರೆ. ಅಪ್ಪಿ ತಪ್ಪಿ ಹೊಸದಾಗಿ ಯಾರಾದ್ರೂ ನಮ್ಮಲ್ಲಿ ಎಂಟರ್ ಆದ್ರೆ ಅವ್ನು ನಮ್ಮನ್ನ ನೋಡಿ ಸೈಕ್ ಆಗ್ಬಿಡ್ತಾನೆ. ಎಂತ ನನ್ ಮಕ್ಳವ್ರು ಏನನ್ನಯ್ಯ ಮಾತಾಡ್ತಾರೆ ಅಂದ್ರೆ ನಾವು ಆಡ್ಕೊಂಡು ಅದ್ ಮಾತಾಡಿ ಇದು ಮಾತಾಡಿ ಗಿಜಿ ಬಿಜಿ ಮಾತಾಡಿ ಎಷ್ಟು ನಕ್ಕಿರ್ತೀವಿ ಅಂದ್ರೆ ಫಾರ್ ದ ಫಸ್ಟ್ 5-10 minutes he will curse himself, why did he come in? ಓಕೆ. ಆದ್ರೆ 5 ನಿಮಿಷ ಆಗಿ ನೆಕ್ಸ್ಟ್ 10 ನಿಮಿಷ ಆದ್ಮೇಲೆ ನಮ್ಮನ್ನ ಬಿಟ್ಟು ಹೋಗೋಣ. ಸೋ ಸ್ವೀಟ್, ಸೋ ಸ್ವೀಟ್, ಸೋ ಸ್ವೀಟ್. ಅಂಡ್ ಇಲ್ಲಿ ಒಬ್ರ ಹತ್ರ ನಾವು ಒಳಗ್ ಬಂದಾಗ್ಲೂ ಸಿನಿಮಾ ಮಾತಾಡಲ್ಲ. ವಂಡರ್ಫುಲ್. ಆಮೇಲೆ ಯಾರ ಪ್ರೊಫೆಷನ್ ಬಗ್ಗೆನು ಏನ್ ಮಾಡ್ತೀರಾ, ನೀವೆಷ್ಟಿದ್ದೀರಾ, ನಾವೆಷ್ಟಿದೀವ, ಅದ್ರ ಮಾತುಕತೆನೇ ಬರಲ್ಲ. ನಮ್ಮೆಲ್ಲರದಲ್ಲಿ ಒಂದೇ ಲಾಫ್ಟರ್, ಲಾಫ್ಟರ್, ಲಾಫ್ಟರ್ ಅಂಡ್ ಗುಡ್ ಫನ್ ಅಂಡ್ ಗುಡ್ ಅಫೆಕ್ಷನ್ ಬಿಟ್ವೀನ್ ಈಚ್ ಅದರ್. ಇವ್ರುಗಳೆಲ್ಲ ನನ್ನ ಫ್ರೆಂಡ್ಸ್. ಸೊ ನಾವೆಲ್ಲ ರೋಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ, ಲಗೋರಿ ಆಡ್ತಾ ಇದ್ವಿ. ಸೊ ಸಿಕ್ಕಾಪಟ್ಟೆ ಗೇಮ್ಸ್ ಆಡ್ತಿದ್ವಿ. ಎಲ್ಲರೂ ಯಾರ್ದಾರ ಮನೆಗೆ ಹೋಗ್ಬಿಟ್ಟು ಅವಾಗ ಸ್ಯಾಮುರೈ ಅಂತ ವಿಡಿಯೋ ಗೇಮ್ ಇತ್ತು, ಅದನ್ನ ಆಟ ಆಡ್ತಾ ಇದ್ವಿ. ಸೊ ವಿ ಆಲ್ ಲಿಟ್ಲಿ ಗ್ರೋ ಅಪ್ ಟುಗೆದರ್. ಸೋ ವಂಡರ್ಫುಲ್ ಮ್ಯಾನ್. ಸ್ಯಾಂಕಿ ಟ್ಯಾಂಕ್. ಏನು ಸ್ಯಾಂಕಿ ಟ್ಯಾಂಕ್ ಕತೆ ಚಾರ್ಲಿ? ಆಗ ಬೋಟ್ ಹೌಸ್ ಇತ್ತು. ಮಾರ್ನಿಂಗ್ ನಾವು ಸೈಕ್ಲಿಂಗ್ ಹೋಗ್ತಾ ಇದ್ವಿ. ಬ್ಯಾಕ್ ಸೈಡ್ ಅಂಡ್ ಆಲ್ ಬೈ ಸೈಕ್ಲಿಂಗ್. ದಟ್ ಈಸ್ ಅದೇನು ಬೆಣ್ಣೆ ಮಸಾಲಾ ಸ್ಟೋರಿ ಚಾರ್ಲಿ? ಹೌದಾ ಸರ್? ನಮ್ಗೆಲ್ಲ ಗೊತ್ತು. ಎಲ್ಲ ನಾವು ಒಂದು ದೊಡ್ಡ ಜಾಸೂಸ್ಗಿರಿ ಮಾಡಿ ಡಿಟೆಕ್ಟಿವ್ ಎಲ್ಲ ಕಳಿಸಿ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದೀವಿ. ಓಕೆ ಸರ್. ದಯವಿಟ್ಟು ಹೇಳಿ. ಅಪ್ಪುಗೆ ಬೆಣ್ಣೆ ಮಸಾಲ ಅಂದ್ರೆ ತುಂಬಾ ಇಷ್ಟ. ಯಾವ್ದು ಇಷ್ಟ ಇಲ್ಲ ಅಂತ ಸಪರೇಟ್ ಲಿಸ್ಟ್ ಆಮೇಲೆ ಮಾಡೋಣ. ಬೆಣ್ಣೆ ಮಸಾಲ ತುಂಬಾ ಇಷ್ಟ ಸರ್. ನಾವು ಇದಕ್ಕೆ ಏರ್ಲೈನ್ಸ್ ಹೋಗ್ತಾ ಇದ್ವಿ ಸರ್. ಮಾರ್ನಿಂಗ್ ಹೋದ್ರೆ ಹೆಂಗಿದ್ರು 11 o'clock ತನಕ ವಿ ಯೂಸ್ ಟು ಬಿ ದೇರ್. ಬೆಳಗ್ಗೆ 7 o'clock ಸರ್ ಜಾಗಿಂಗ್ ಹೋಗ್ತಾ ಇದ್ರು. ನಾನು ಜಾಗಿಂಗ್ ಹೆಸರಿಗೆ ಬರ್ತಾ ಇದ್ದೆ ಹೊತ್ತು ಅಲ್ಲಿ ಜಾಗಿಂಗ್ ಮಾಡ್ತಾ ಇರ್ಲಿಲ್ಲ. ರಾಘಣ್ಣ ಅವ್ರು ಇದ್ರು, ಅಪ್ಪು ಜೊತೆ ಅಪ್ಪು ನಾನು ಏರ್ಲೈನ್ಸ್ಗೆ ಹೋಗ್ಬಿಡ್ತಾ ಇದ್ವಿ. ಅಂಡ್ ಇವ್ರ ನಮ್ಮ ಸೌತ್ ಇಂಡಿಯನ್ ಅಂಕಲ್ ಗೂಗಲ್ ಇರ್ತಾನೆ. ಹೌದು ಸರ್. ಸೌತ್ ಇಂಡಿಯನ್ ಫಿಲ್ಮ್ಸ್ ಗೂಗಲ್ ಅಂತಲ್ಲ ಸರ್ ನೀವು? ಏನು ಅಪ್ಪು ಬಗ್ಗೆ ಏನ್ ಹೇಳ್ತೀರಾ ಗೂಗಲ್ ಅವರೇ? ಅಪ್ಪುನ್ ಫಸ್ಟ್ ಮೀಟ್ ಮಾಡಿದ್ದು ಐ ಥಿಂಕ್ ವಿ ಮೆಟ್ ಇನ್ ಅ ಪಾರ್ಟಿ. ಸೊ ಅವಾಗ ಒಂದು ವೆರಿ ಫನಿ ಇನ್ಸಿಡೆಂಟ್ ವಿಚ್ ಹ್ಯಾಪನ್. ಐ ಥಿಂಕ್ ವಿರ್ ಆಲ್ ಸಿಟ್ಟಿಂಗ್ ಅಂಡ್ ಹ್ಯಾವಿಂಗ್ ಅ ಗುಡ್ ಚಾಟ್. ಸಡನ್ಲಿ ಒನ್ ಆಫ್ ಅನದರ್ ಫ್ರೆಂಡ್ ಕಮ್ಸ್ ಅಂಡ್ ಸೇಸ್ ದಿಸ್ ಐ ಆಮ್ ಟಾಕಿಂಗ್ ಅಬೌಟ್ 99-2000 ಟೈಮ್ ಫ್ರೇಮ್. ಅವಾಗ ಒಬ್ಬ ಬಂದ್ಬಿಟ್ಟು ನಮ್ಮ ಮನೇಲಿ ಫರಾರಿ ಇದೆ ಅಂದ. ಸೊ ವಿ ಆಲ್ ವರ್ ಟೇಕನ್ ಅ ಬ್ಯಾಕ್ ಬಿಕಾಸ್ ಫರಾರಿ ಅವಾಗ 2000 ಇಟ್ ವಾಸ್ ಜಸ್ಟ್ ಡ್ರೀಮ್ ಫಾರ್ ಎನಿ ಆಫ್ us to see. ನೇಮ್ಸ್ ಡ್ರಾಪಿಂಗ್ ಅದು. ಸೊ ಸಡನ್ಲಿ ದೆನ್ ಹಿ ಗಾಟ್ ವೆರಿ ಇನ್ಕ್ವಿಸಿಟಿವ್. ಅಪ್ಪು ಗಾಟ್ ರಿಯಲಿ ವೆರಿ ಇನ್ಕ್ವಿಸಿಟಿವ್. ಹೌದಾ, ಯಾವ ಕಾರು, ಏನ್ ಮಾಡಲು, ಏನು ಹೇಳು ಅಂತ. ಫೈನಲಿ ಅವನೆಲ್ಲ ಹೇಳ್ದ, ಫುಲ್ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಹೇಳ್ದಾದ್ಮೇಲೆ ಇಲ್ಲ ನಾನು ಬೆಡ್ ಸೈಡ್ ವಾಲ್ ಅಲ್ಲ ಅದನ್ನ ಪೋಸ್ಟರ್ ಮಾಡಿ ಹಾಕಿದ್ದೀನಿ. ಅವಾಗಿಂದ ಅವನ ಹೆಸರು ಫರಾರಿ ಗಣೇಶ್ ಅಂತ. ಫೆರಾರಿ ಗಣೇಶ್. ಸೊ ಈಗ ಸ್ಯಾಮ್ ಅಂತ ನಿಂಬರ ಕಾರಣ?
ಆಕ್ಚುಲಿ ನನ್ನ ಹೆಸರು ಸ್ವಾಮಿನಾಥನ್ ಅಂತ. Okay. ನಾನು ಕೆಲಸ ಮಾಡ್ತಿದ್ದು ಒಂದು ಕಾಂಟ್ಯಾಕ್ಟ್ ಸೆಂಟರ್ ಕೆಲಸ ಮಾಡ್ತಿದ್ದೆ. Okay. It was a US based contact center. Oh, so ಆತರ. So my name had to be shortened. Hey, this Sam speaking from. Okay, got it. Okay, ನೀವು ಸರ್? ಅಪ್ಪನ್ ಮೀಟ್ ಮಾಡಿದ್ದು ಇನ್ ಕ್ಲಾಸಿಕ್ ಜಿಮ್. ಅಪ್ಪು ಪ್ರಹ್ಲಾದ್ ಇಸ್ ಟು ವರ್ಕ್ ಔಟ್ ದೇರ್, ಇವನ್ ಐ ಇಸ್ ಟು ವರ್ಕ್ ಔಟ್ ಅಲ್ಲಿ. ಅವಾಗ ನಾನು ಈ ಕ್ಯಾಸೆಟ್ಸ್ ರೆಕಾರ್ಡ್ ಮಾಡ್ತಿದ್ದೆ. ದಟ್ ವಾಸ್ ಅ ಮೆಟಾಲಿಕ್ ಕ್ಯಾಸೆಟ್ ರೆಕಾರ್ಡ್ ಮಾಡ್ತಿದ್ದೆ. ಪ್ರಹ್ಲಾದ್ ಒಂದ್ಸಲಿ ಬಂದ್ಬಿಟ್ಟು ಬಿ ಎನ್ ಪುನೀತ್ ವಾಂಟ್ ಟು ಲಿಸನ್ ಸಮ್ ಸಾಂಗ್ಸ್, ಕ್ಯಾನ್ ವಿ ಬಾರೋ ಇಟ್ ಅಂತ. ಐ ಸೆಡ್ ಯಾ ಟೇಕ್ ಇಟ್. ಅವಾಗಿಂದ ವಿ ಸ್ಟಾರ್ಟೆಡ್ ಟಾಕಿಂಗ್ ಇನ್ ದ ಜಿಮ್, ನಾಟ್ ಮಚ್ ವಿತ್ ಅಪ್ಪು, ಪ್ರಹ್ಲಾದ್ ಜೊತೆ. ದೆನ್ ಒನ್ ಡೇ ಹಿ ಇನ್ವೈಟೆಡ್ ಮಿ ಟು ಹಿಸ್ ಹೌಸ್. ಓಕೆ. ಸೊ ಅವ್ರ ಮನೆಗೆ ಹೋದಾಗಿಂದ ಅವಾಗಿಂದ ರೆಗ್ಯುಲರ್ ಆಗಿ ಐ ಥಿಂಕ್ ಆಲ್ಮೋಸ್ಟ್ 2-3 years ಮಾರ್ನಿಂಗ್ ಜಾಗಿಂಗು, ಜಿಮ್ಮು, ಬ್ರೇಕ್ಫಾಸ್ಟ್ ಮನೆಯಲ್ಲೇ. ಸೊ ದಟ್ಸ್ ಹೌ ಆ ಫ್ರೆಂಡ್ಶಿಪ್ ಸ್ಟಾರ್ಟೆಡ್. ಓಕೆ. ಏನಪ್ಪ ಇದು? ಏನ್ರಿ ಇದು? ಏನೇ ನೀವು ಮಾತಾಡ್ತದೆ? ಏನು ಹಾಡ್ರಿ ಇದು? ಏನ್ ಸರ್ ಕತೆ? ನನಗೇನು ಅರ್ಥ ಆಗ್ತಿಲ್ಲ ಸರ್. ನೀವು ಅದು ಅಪ್ಪನೇ ಹೇಳಿದ್ರೆ ಚೆನ್ನಾಗಿದೆ. ಯಾಕೆ ಬಂತು ಇಲ್ಲಿ? ನಾವು ಕ್ಯಾಂಪಿಂಗ್ ಹೋಗ್ತಾ ಇದ್ವಿ. ಹಾ. ಸೊ ನಾನು ಅವ್ನೇನಂದ್ರೆ ಯೋಗಿಗೆ ನಾವು ಮುಂಚೆ ತಮಾಷೆ ಮಾಡ್ತಿದ್ವಿ ಏನಂದ್ರೆ ಕಂಪ್ಯೂಟರ್ ಎದುರುಗಡೆ ಕೂತು ಕೂತು ಸ್ಲೋ ಆಗ್ಬಿಟ್ಟಿದ್ದಾನೆ ಅಂತ. ಸೊ ಹಿ ಹ್ಯಾಡ್ ದಿಸ್ ಪ್ರಾಬ್ಲಮ್, ಅಂದ್ರೆ ಹಾಡ್ಬೇಕಾದ್ರೆ ನೋಸಲ್ಲಿ ಆಡೋರು ಅಂತ ಒಂದು ವಾಯ್ಸ್ ಇತ್ತು. ಸೊ ನಮ್ಗೆ ರಾತ್ರಿ ಕರೆಂಟ್ ಅಲ್ಲಿ ಎಲ್ಲಿ ಯಾರ್ದೋ ವಾಯ್ಸ್ ಬರ್ತಾ ಇದಲ್ಲ ಅಂತ ಶಾಕ್ ಆಗ್ಬಿಡು ಟೆಂಟ್ ಅಲ್ಲಿ. ಸೊ ಟೆಂಟ್ ಅಲ್ಲಿ ಮಲಗಿದ್ವಿ, ಯಾರು ಏನು ಅಂತ ನೋಡಿದ್ರೆ ಇವನೇ ಒಬ್ನೇ ನಿಂತ್ಕೊಂಡು ಹಾಡಾಡ್ತಿದ್ವಿ. ಸೊ ಅವಾಗಿಂದ ಇದೆಲ್ಲ ನಮ್ಮ ಪಾರ್ಕ್. ಓಕೆ, ಒಂದ್ಸಲ ಹಾಡು ಹಾಡ್ಬಿಡಿ ಸರ್. ಏನು ಇಷ್ಟು ಹಾಡೋದಿಲ್ಲ. Come on, Yogi, you can do it. ಏ ಕೋಯಾ ಕೋಯಾ ರೆಹತಾ ಹೇ He's actually sung that song. Good. ದಿನ್ ಮೇ ಸೋಯಾ ಸೋಯಾ ರೆಹತಾ ಹೇ. ದಟ್ಸ್ ಆಲ್ ವಿ ನೋ. ಇಲ್ಲ, ಹಾಡ ಕೇಳಿದ್ವಲ್ಲ, ಅದೇನಾಯ್ತು? ಅದೇ ಹೇಳಿದ್ದು. ಅದೇನದು? ಸಾರಿ ಸರ್, ಅದಕ್ಕೆ ಈಗ ನನ್ನ ರೈಟ್ಸ್ ಒಬ್ರು ಇದ್ದಾರೆ. ಹಾ, ನೀವು ಅವ್ರಿಗೆ ಪಿ ಆಗಿದ್ರಂತ ಸರ್? ಹೌದು ಸರ್. ಅದು ಏನಂದ್ರೆ ಅವನ್ ಆಕ್ಚುಲಿ ನೀಲ್ಕಂಠ ನಾನು ಎಲ್ಲ ಜೊತೆಗೆ ಒಂದು ಗ್ರೂಪ್ ಆಗಿದ್ವಲ್ಲ. ಸೊ ಅವಾಗ ಅವನ್ ಬಂದು ಆಫೀಸ್ ಅಲ್ಲಿ ನಮ್ಮ ಮಧುರೇಶ್ವರಿ ಕಂಪನೀಸ್ ಅಲ್ಲಿ ಕೆಲಸ ಮಾಡಕ್ ಶುರು ಮಾಡಿದ್ರು. ಸರ್ ಅವನೇ ಪೊಸಿಷನ್ ಫಿಕ್ಸ್ ಮಾಡ್ಕೊಂಬಿಟ್ಟ. ಪಿ ಎ ಯಾರು ಗೊತ್ತಿಲ್ಲ. ಪಿ ಎ ಅದೇನಾಗೋಯ್ತು, ಯಾವ್ದೋ ಒಂದ್ ಸಂದರ್ಭದಲ್ಲಿ ಯಾರೋ ಪೊಲೀಸ್ ಸ್ಟೇಷನ್ ಏನೋ ಒಂದು ಪ್ರಾಬ್ಲಮ್ ಆಗಿ ಸಿಕ್ಕಾಕೊಂಡು ತೊಂದರೆ ಆಗಿದ್ದಾಗ ಇವನ್ ಸಡನ್ ಆಗಿ ಅಲ್ಲಿ ಹೋಗಿದ್ದಾನೆ. ಇವರೇ ಸರಿ ಇರ್ಲಿಲ್ಲ ಅಲ್ಲಿ. ಸೊ ಅಲ್ಲೋಡ್ ಕಾರ್ಡ್ನ ಸ್ಟೇಷನ್ ಅವ್ರ ಹತ್ರ ಕೊಟ್ಬಿಟ್ಟು, ಸರ್ ಪುನೀತ್ ರಾಜ್ಕುಮಾರ್ ಮೈ ಪರ್ಸನಲ್ ಪಿ ಎ ಅಂತ ಕೊಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ಮೈ ಪರ್ಸನಲ್ ಪಿ ಎ ಹೇಳೋದು ಮಿಸ್ಟೇಕ್ ಆಗೋಯ್ತು ಸರ್. ಪುನೀತ್ ರಾಜ್ಕುಮಾರ್ ಅವ್ರ ಪಿ ಎ ನಾನು ಅನ್ನೋದಕ್ಕೆ ತಕ್ಕಂತ ಇದಾಗೋಯ್ತು. ಸೊ ಇಂಗ್ಲಿಷ್ ಅಲ್ಲಿ ಉಲ್ಟಾ ಆಯ್ತು ಅಷ್ಟೇನಾ? ಅದು ಯಾರಿಗೆ ಏನು ಉಂಟಾದ ಗೊತ್ತಿಲ್ಲ. ನಿಜವಾಗ್ಲೂ ಇಂಗ್ಲಿಷ್ ಅಲ್ಲಿ ಉಲ್ಟಾ ಆಯ್ತಾ? ನಿಮ್ಮ ಮನವೊಲಿಸ ಇಲ್ಲ ಸರ್, ಕನ್ನಡದವರಲ್ಲ ಸರ್, ಅದು ಇಂಗ್ಲಿಷ್ ಅಲ್ಲಿ ಉಲ್ಟಾ. ಹೆಂಗ್ ಹೇಳಿದ್ರಿ? ಪೊಲೀಸ್ ಹೆಂಗ್ ಹೇಳಿದ್ರಿ? ಪುನೀತ್ ರಾಜ್ಕುಮಾರ್ ಇಸ್ ಮೈ ಪಿ ಎ ಅಂತ ಹೇಳಿದ್ರ ನೀವು? ಸರ್ ಹಂಗಲ್ಲ, ಹೇಳ್ಬಿಡಿ ಸರ್, ಇದೆಲ್ಲ ಬಿಡಬಾರ್ದು. ಈ ತರ ಕ್ಷಣಗಳು ಎಲ್ಲಿ ಸಿಗುತ್ತೆ? ಕಮಾನ್. ಅವರು ಸೊಳ್ಳೆಗೆ ಇಂಗ್ಲಿಷ್ ಅಲ್ಲಿ ಅವರೇ ಒಂದು ಹೊಸದಾಗಿ ಒಂದು ಪದ ಕೊಟ್ಟಿದ್ರು, ಏನ್? ಮಸ್ಟಿಕೋ ಅಂತ. ಬಹಳ ಮನರಂಜನೆ ಕೊಡ್ತಾರೆ ಅಂತ ನಿಮ್ ಗ್ಯಾಂಗ್ ಅಲ್ಲಿ. ಎಲ್ಲ ಗ್ಯಾಂಗ್ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ. ಹಿ ಇಸ್ ಎಕ್ಸ್ಟ್ರೀಮ್ಲಿ ಅ ಗುಡ್ ಪರ್ಸನ್ ಬೈ ಹಾರ್ಟ್. ಅಂದ್ರೆ ಇಸ್ ಅ ವೆರಿ ನೈಸ್ ಮ್ಯಾನ್. ಹೌದೌದು. ತುಂಬಾ ಹೆಲ್ಪ್ಫುಲ್, ವೆರಿ ಫ್ರೆಂಡ್ಲಿ. ಈಸ್ ಬೀನ್ ದ ಮೋಸ್ಟ್ ಲವಬಲ್ ಪರ್ಸನ್ ಫಾರ್ ಅವರ್ ಫ್ಯಾಮಿಲಿ. ವೆರಿ ನೈಸ್ ಪರ್ಸನ್. ಸರ್ ನಾನ್ ಪುಣ್ಯ ಮಾಡಿದ್ದೀನಿ ಸರ್. ಯಾಕಂದ್ರೆ ಈ ತರ ಒಂದು, ನಾನು ಅವ್ರನ್ನ ಫ್ರೆಂಡ್ ಅಂತ ಕರಿತಿರ್ಲಿಲ್ಲ, ಬಾಸ್ ಅಂತ ಕರಿತಿದ್ದೆ. ಅವರು ನನ್ನ ಬಾಸ್ ಅಂತ. ಸರ್ ಒಬ್ಬ ಪಿ ಎನ್ ಹೆಂಗ್ ಸರಿ ಬಾಸ್ ಅಂತ? ಅಲ್ಲಲ್ಲ, ನಾನು ಆತರ ನನಗೆ ಚಿಕ್ಕ ವಯಸ್ಸಿಂದ ಹಂಗೆ ಬಂದ್ಬಿಡ್ತು. ಸೊ ಅವರಿಂದ ನನಗೆ ಅಪ್ಪಾಜಿ ಅವ್ರು ನೋಡಿದೀನಿ. ಅಪ್ಪಾಜಿ ಅವ್ರು ನನ್ನ ಮದುವೆಗೆ ಬಂದಿದ್ದಾರೆ. ತುಂಬಾ ನನ್ನಷ್ಟು ಲಕ್ಕಿ ಯಾರಿಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ನೆಕ್ಸ್ಟ್ ಟೈಮ್ ವಿಸಿಟಿಂಗ್ ಕಾರ್ಡ್ ಕೊಡೋದು ಏನ್ ಹೇಳ್ತೀರಾ ಹೇಳಿ? ಒಂದ್ಸಲ ಹೇಳ್ಬಿಡಿ ಸರ್. ಸರ್ ಪುನೀತ್ ರಾಜ್ಕುಮಾರ್ ಅವ್ರ ಪಿ ಎ ಸರ್ ನಾನು ಅಂತ ಹೇಳ್ತೀನಿ. Thank you so much. Thank you so much. Thank you, Park Boys. Wonderful meeting you all. Thank you so much. ಓಕೆ ಅಪ್ಪು, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಮಾತಾಡಿದ್ವಿ, ಗುರುಕುಲದಾಯ್ತು, ಸ್ನೇಹಿತರದಾಯ್ತು. ಇನ್ನು ಬಾಕಿ ಉಳಿದಿರೋದು ಸಂಸಾರದ ವಿಷಯ ಮಾತಾಡೋಣ. ಶೋರ್. ಲವ್ ಅಲ್ಲಿ ಜಾರ್ ಬಿದ್ದಿದ್ ಯಾರು? ನೀವ ಅವರ? ನಾನೇ ಸರ್. ಈಗ ಶುರು ಆಯ್ತು ಸರ್. ಒಂದು ಕಾಮನ್ ಗೆಟ್ ಟುಗೆದರ್ ಅಲ್ಲಿ ಅಶ್ವಿನಿನ್ ಮೀಟ್ ಮಾಡಿದೆ. ಸೊ ಮೀಟ್ ಮಾಡಿದಾಗ ಸ್ನೇಹ ಬೆಳೆದು, ವಿ ಆರ್ ಗುಡ್ ಫ್ರೆಂಡ್ಸ್. ಸಾಕಷ್ಟು ಸುಮಾರು ಒಂದು 6-7 ತಿಂಗಳು ನಾವು ಒಳ್ಳೆ ಸ್ನೇಹಿತರಾಗಿದ್ವಿ. ಅವಾಗ ಫೋನ್ ಮಾತಾಡ್ಕೊಂತ ಇದ್ವಿ. ಇನ್ನು ನೀವು ಸಿನಿಮಾಗೆ ಎಂಟರ್ ಆಗಿಲ್ಲ ಅವಾಗ? ಇಲ್ಲ ಇಲ್ಲ ಇಲ್ಲ, ಸಿನಿಮಾಗೆ ಬರೋ ಐಡಿಯಾನೂ ಇರಲಿಲ್ಲ. ಪ್ರಪಂಚಕ್ಕೆ ಗೊತ್ತಿರೋದು ಏನಂದ್ರೆ ಡಾಕ್ಟರ್ ರಾಜ್ಕುಮಾರ್, ಕೃಷ್ಟಿನ ಸಿಪಾಯಿ, ತುಂಬಾ ಸಾಫ್ಟ್ ಸ್ಪೋಕನ್, ಬಹಳ ಡಿಸಿಪ್ಲಿನ್. ಇಂಥವ್ರ ಮುಂದೆ ಹೋಗಿ
ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ ನೀವು ಹೆಂಗ್ ಹೇಳಿದ್ರಿ? ಅವ್ರ ರಿಯಾಕ್ಷನ್ ಹೆಂಗಿತ್ತು? ಎಲ್ಲೋ ಒಂದ್ ಕಡೆ Were you ever scared of telling? ಐ ವಾಸ್ ಎಕ್ಸ್ಟ್ರೀಮ್ಲಿ ಸ್ಕೇರ್ಡ್. ನಮ್ಮ ತಂದೆಯವ್ರಿಗಿಂತ ಹೆಚ್ಚಾಗಿ ನಮ್ಮ ತಾಯಿ ಬಗ್ಗೆ ಸ್ವಲ್ಪ ಭಯ ಆಯ್ತು ಆ ಟೈಮಲ್ಲಿ. ತಂದೆಯವ್ರಿಗೆ ಡೈರೆಕ್ಟ್ ಫೋನ್ ಕೊಟ್ಬಿಟ್ಟು ಅಪ್ಪಾಜಿ ನಾನು ಈ ಹುಡುಗಿನ ತುಂಬಾ ಇಷ್ಟಪಡ್ತೀನಿ, ನಿಮಗೆ ವಿಶ್ ಮಾಡ್ಬೇಕಂತ ಕೊಟ್ಟು. ಇಷ್ಟು ಸುಲಭವಾದ ಒಂದು ದಾರಿ ನಂಗೆ ಗೊತ್ತಿರಲಿಲ್ಲ. ನನ್ಗೆ ಗೊತ್ತಿಲ್ಲ, ಏನೋ ಕೊಟ್ಟೆ, ಅವರು ವಿಶ್ ಮಾಡಿದ್ರು. ಆಮೇಲೆ ಅದು ನೋಡು ಪಾರ್ವತಿ ಏನೋ ಹಿಂಗೆ ಆಮೇಲೆ ಹಂಗೆ ಸೆಟ್ ಆಗುತ್ತೆ, ಏನು ತೊಂದರೆ ಆಗದೆ. ಅಂದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಿದೆ ಅಂದ್ರೆ, ಇದಕ್ಕೆ ಮುಂಚೆನೆ ಅಪ್ಪಾಜಿ ಈ ವಿಷಯ ಗೊತ್ತಿತ್ತು, ಮನೆಯವ್ರು ಹೇಳಿದ್ರಂತೆ. ಹೌದು, ಅಪ್ಪಾಜಿ ಗೊತ್ತಿಲ್ಲದಕ್ಕೆ ಅವ್ರು ಸುಮ್ಮನೆ ಇದಾರೆ. ಅವರೇ ಬಂದು ಹೇಳಿ, ಅಪ್ಪು ಬಂದು ಹೇಳಿ ಕಾಯ್ತಾ ಇದಾರೆ. ಇನ್ಫ್ಯಾಕ್ಟ್ ಅಪ್ಪಾಜಿ ಅಮ್ಮ ಅಂತ ಹೇಳ್ತಿದ್ರು. ಅವ್ರು ಹೇಳಿದ್ರೆ ಏನೋ ಗುಸು ಮಾತಾಡ್ತಾನೆ ನನ್ನ ಫೋನಲ್ಲಿ, ಏನೋ ನಡೀತಾ ಇದೆ ಅನ್ಸುತ್ತೆ, ಸ್ವಲ್ಪ ಕಾದ್ ನೋಡೋಣ, ಆಮೇಲೆ ನಾನು ತಗೊಳ್ತೀನಿ ಅಂತ ಕರೆಕ್ಟ್ ನೀವು ಹೇಳ್ಬಿಟ್ಟಿದ್ದೀರಾ. ಸೊ ನೈಸ್, ವಂಡರ್ಫುಲ್ ವಂಡರ್ಫುಲ್. ಬಹಳ ಮುಖ್ಯವಾದ ವ್ಯಕ್ತಿ ಒಬ್ರು, ನನ್ನ ಫ್ರೆಂಡ್ ಒಬ್ರು. ಹಲೋ, ಈ ಧ್ವನಿ ನಿಮ್ಮೆಲ್ರಿಗೂ ಪರಿಚಯ ಇರುವಂತ ವ್ಯಕ್ತಿ. ಹಲೋ, ಓಹೋಯ್ ಹಾ ಶಿವ, ಅಪ್ಪು ಇದಾರೆ ನಮ್ ಜೊತೆ. ಹಾಯ್ ಅಪ್ಪು. ಶಿವಣ್ಣ, ಹಾಯ್ ಶಿವಣ್ಣ. ಹಾಯ್, ಹೌ ಆರ್ ಯು? ಚೆನ್ನಾಗಿದ್ದೀನಿ ಶಿವಣ್ಣ. ವೀಕೆಂಡ್ ವಿತ್ ರಮೇಶ್ ಅವ್ರ ಜೊತೆಗೆ ಅವ್ರ ಶೋ ಅಲ್ಲಿ ಹೋಸ್ಟ್ ಆಗಿ ಬಂದಿದ್ದೀನಿ. ಸಾರಿ, ಗೆಸ್ಟ್ ಆಗಿ ಬಂದಿದ್ದೀನಿ ಶಿವಣ್ಣ. ಹೋಸ್ಟ್ ಆಗಿ ರಮೇಶ್ ಸರ್ ಇದ್ದಾರೆ. ಓಕೆ ಓಕೆ, ಗುಡ್ ಗುಡ್. ಶಿವ, ಒಂದು ಹೊಸ ಶೋ ಶುರು ಮಾಡಿದೀವಿ. ಓಕೆ ರಮೇಶ್. ಇದ್ರಲ್ಲಿ ಫಸ್ಟ್ ಗೆಸ್ಟ್, ಓಪನಿಂಗ್ ಗೆಸ್ಟೇ ಅಪ್ಪು. ಓ, ಸೋ ಸ್ವೀಟ್. ಸೊ ಏನ್ ಮಾಡ್ತಿದೀವಿ ಅಂದ್ರೆ, ಅಪ್ಪು ಹುಟ್ಟಿದ್ರಿಂದ ಇಲ್ಲಿವರೆಗೂ ಇಲ್ಲಿ ಅವ್ರ ಲೈಫ್ ಅಲ್ಲಿ ಆಗಿರುವಂತ ತಿರುಗಳೇನು, ಯಾರು ಮೇಜರ್ ಕ್ಯಾರೆಕ್ಟರ್ಸ್ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಈಗ. ಓ ಮೈ ಗಾಡ್, ಗುಡ್. ಈಗ ಅಪ್ಪುಗೆ ಪವರ್ ಸ್ಟಾರ್ ಅಂತ ಟೈಟಲ್ ಕೊಟ್ಟಿದ್ದೆ ನೀವು, ನೆನಪಿದ್ಯಾ? ಐ ಥಿಂಕ್ ಅಪ್ಪು ಶೂಟಿಂಗ್ ಚಾನಲ್. ಅಪ್ಪು ಸಿನಿಮಾ ನೋಡಿದ್ಮೇಲೆ ಅಲ್ವಾ? ಅಪ್ಪು ಸಿನಿಮಾ ನೋಡಿದ್ಮೇಲೆ. ಅದಕ್ಕೆ ಮುಂಚೆ ಯಾಕೆ ಹೇಳ್ತೇನೆ ಅಂದ್ರೆ, ಅವ್ನಿಗೆ ಐ ಡೋಂಟ್ ನೋ ವೇರ್ ಹಿ ವಾಸ್ ಗೆಟಿಂಗ್ ದಟ್ ಪವರ್. ಎವ್ರಿಥಿಂಗ್ ವಾಟ್ ಎವರ್ ಇಟ್ ಸುಮ್ಮನೆ ಮನೇಲಿ ಪ್ರಾಕ್ಟೀಸ್ ಮಾಡಿದ್ರು. ಹಿ ಯೂಸ್ ಟು ಡೂ ವಿತ್ ಸೋ ಮಚ್ ಇಂಟ್ರೆಸ್ಟ್. So I don't know how that power came to him. So I thought when I saw Appu film ನೋಡಿದ್ಮೇಲೆ ಪವರ್ ಇದೆ ಅವನಿಗೆ ನಿಜವಾಗ್ಲೂ ಅಂದ್ಬಿಟ್ಟು, so I thought we should call him Power Star. So sweet. ಆಮೇಲೆ ಶಿವು, ಈಗ ತಾನೇ ಈ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ವಿ, ಅಶ್ವಿನಿ ಮತ್ತು ಅಪ್ಪು ಲವ್ ಸ್ಟೋರಿ ಬಗ್ಗೆ. ಅದು ನೀವೇ ನ್ಯೂಸ್ ಬ್ರೇಕ್ ಮಾಡಿದ್ದಂತಲ್ಲ ಅಪ್ಪಗೆ? ಅಂದ್ರೆ ನಾವ್ ಅಮ್ಮನ್ಗೆ ಹೇಳ್ದು, ಅಮ್ಮ ಹೇಳ್ದು, ಇನ್ನಪ್ಪ ನಾವೇನು ಮಾತಾಡ್ಲಪ್ಪ, ನಿಮ್ಮ ಅಪ್ಪನ್ ನೀವು ಮಾತಾಡಿ ಅಂದ್ರು. ಆಮೇಲೆ ಅಪ್ಪಾಜಿ ಹತ್ರ ಹೋಗಿ, ಈ ತರ ಇದೆ ಅಪ್ಪಾಜಿ, ಈ ತರ ನೋಡಿ. ಅಯ್ಯೋ ಇಲ್ಲ ಕಂದ, ನಿಮ್ಗೆಲ್ಲ ಇಷ್ಟ ಆದ್ರೆ ಅವ್ನಿಗೆ ಇಷ್ಟ ಆದ್ರೆ ಯಾತಿಕಂದ ಮಾಡ್ಬಾರ್ದು. ತುಂಬಾ ಈಸಿ ಒಪ್ಕೊಂಡ್ಬಿಟ್ರಪ್ಪ? ಈಸಿ. ಅಯ್ಯೋ ಪಾಪ, ಈ ವಾಸ್ ಸೋ ಸ್ವೀಟ್. ಐ ಥಿಂಕ್ ಆತರ ಫಾದರ್ ಪಡೆಯಕ್ ನಾವ್ ಎಷ್ಟ್ ಜನ್ಮ ಪುಣ್ಯ ಮಾಡಿದ್ವು. ಐ ಥಿಂಕ್ ನಮ್ಮ ವಿ ಆರ್ ಆಲ್ ಬ್ಲೆಸ್ಡ್ ಟು ಬಿ ಬಾರ್ನ್ ವಿತ್ ದೆಮ್. ಅಪ್ಪು, ನೀವೇನ ಹೇಳಿದೆ ಶಿವಗೆ? ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. No problem. All the best, Appu. All the best. Thank you, Shiva. All the best. Thank you. Thank you. Bye. Okay, thank you, Shiva. Thank you so much. ನಮಗೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಅವರ ಡಾನ್ಸಿಂಗ್ ಸ್ಕಿಲ್ಸ್, ಆಫ್ ಕೋರ್ಸ್ ಫೈಟಿಂಗ್ ಸ್ಕಿಲ್ಸ್, ಆಲ್ ದಟ್ ವಾಸ್ ಫೈನ್. ಅದನ್ನ ಒಂದು ಫಸ್ಟ್ 4-5 years ಎಂಜಾಯ್ ಮಾಡಿದ್ವಿ. ಶಿವಣ್ಣ ಅವ್ರು ಚೆನ್ನಾಗಿ ಡಾನ್ಸ್ ಮಾಡೋರು, ಅದ್ಭುತವಾಗಿ ಆಕ್ಟ್ ಮಾಡೋರು, ಆಲ್ ದಟ್ ವಾಸ್ ಫೈನ್. ಬಟ್ ವರ್ಷದ ಸಕ್ಸಸ್ ಇರ್ಬೋದು, ಹ್ಯಾಟ್ರಿಕ್ ಸಕ್ಸಸ್ ಇರ್ಬೋದು, 100 ಫಿಲ್ಮ್ ಸಕ್ಸಸ್ ಇರ್ಬೋದು, ಇಸ್ ಸೋ ಹ್ಯೂಜ್ that he's much bigger than any success. ಅಂದ್ರೆ ಯಾವುದೇ ಒಂದು ಸಕ್ಸಸ್ ಗಿಂತ ತುಂಬಾ ದೊಡ್ಡದಾಗಿ ಬೆಳೆದಿದ್ದಾರೆ. ಬಟ್ ಆದ್ರೂ ಕೂಡ ಶಿವಣ್ಣ ಅವರದ ಹೊಸ ಸಿನಿಮಾ ಫಸ್ಟ್ ಟೇಕ್ ಶುರು ಆದಾಗ, ಮೊದಲನೇ ಸಿನಿಮಾ ಆನಂದಲ್ಲಿ ಏನ್ ಹುಮ್ಮಸ್ಸುತ್ತೆ, ಈಗವರೆಗೂ ಅದೇ ಹುಮ್ಮಸ್ ಇರುತ್ತೆ ಸರ್. ಅಬ್ಸಲ್ಯೂಟ್ಲಿ, ಅವ್ರು ಹಾಗೆ ಇದ್ದಾರೆ, ಶಿವನೇ ಎಲ್ಲ ಕಡೆ. ಶಿವಣ್ಣ ಅವ್ರು ಇರ್ಬೋದು, ರಾಘಣ್ಣ ಅವ್ರು ಇರ್ಬೋದು, ನನ್ನ ಇಬ್ಬರು ಬ್ರದರ್ಸ್ ದೇ ಹ್ಯಾವ್ ಬೀನ್ ಅ ಗ್ರೇಟ್ ಸಪೋರ್ಟ್. ನನಗೆ ಇನ್ಫ್ಯಾಕ್ಟ್ ಲೈಫ್ ಅಲ್ಲಿ ಕೆಟ್ಟ ಸಿನಿಮಾ ಮಾಡಿದ್ರು ಇಬ್ಬರೇ ಅಪ್ರಿಶಿಯೇಟ್ ಮಾಡೋದನ್ನ, ಸೂಪರ್ ಅಂತಾರೆ. ಅದು ನನ್ನ ಬ್ರದರ್ಸ್. ಎನಿವೆ, ಶಿವ ಹತ್ರ ಮಾತಾಡಾಯ್ತು, ಇನ್ನು ರಾಘು ಹತ್ರ ನಾವು ಮಾತಾಡಬೇಕು. ಐ ಥಿಂಕ್ ಇಸ್ ಆಲ್ಮೋಸ್ಟ್ ಅ ಫಾದರ್ ಫಿಗರ್ ಟು ಯು ಆಫ್ ಲೇಟ್ ಅಲ್ಲ? 100%. ರಾಘಣ್ಣ ಅವರು ಒಂದು ರೀತಿಯಲ್ಲಿ ನನಗೆ ಬೆನ್ನೆಲುಬು ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಮೊದಲನೇ ಸಿನಿಮಾ ಇಂದ ಹಿಡಿದು ಈಗವರೆಗೂ ನನ್ನ ಕಥೆಗಳು ನನ್ನ ಜೊತೆ ಕೇಳ್ಕೊಂಡು ಒಂದು ಫ್ಯಾಮಿಲಿಗೆ ಒಂದು ಸಪೋರ್ಟ್ ಆಗಿ ನಿಂತು, ಇನ್ಫ್ಯಾಕ್ಟ್ ನಮಗೊಂದು ಮರೆಯಲಾರದಂತ ಒಂದು ಘಟನೆ ಆಯ್ತು ಹೋದ ವರ್ಷ. ಈಗ ಇಸ್ ಓವರ್ಕಮಿಂಗ್. ಆರೋಗ್ಯ ಹೇಗಿದೆ ಈಗ? ಈಗ ತುಂಬಾ ಚೆನ್ನಾಗಿದ್ದಾರೆ. 70 to 80% ರಿಕವರ್ ಆಗಿದ್ದಾರೆ. ವಿಲ್ ಬಿಕಮ್ ಫ್ಯಾಂಟಾಸ್ಟಿಕ್. ವೆರಿ ಗುಡ್. ರಾಘು ನಿಮ್ ಬಗ್ಗೆ ಏನ್ ಹೇಳ್ತಾರೆ? ಅಪ್ಪು, ನೀನು ಎಷ್ಟೇ ದೊಡ್ಡವನಾದರೂ ನಮ್ಮ ಮನೆಗೆ ಮಾತ್ರ ನೀನು ಇನ್ನೂ ಮಗುನೇ. ಯಾಕಂದರೆ ನಾವು 23 ಜನ ಮಕ್ಕಳಲ್ಲಿ, ನಮ್ಮ ಇಡೀ ಕುಟುಂಬದಲ್ಲಿ ನೀನು ಕೊನೆಯವನು. ನಮ್ಮ ಕಾಲನೇ ಚೆನ್ನಾಗಿತ್ತು ಅನ್ನೋ ಟೈಮಲ್ಲಿ ಹುಟ್ಟಿದ್ದು ನೀನು. ಅಪ್ಪಾಜಿಗಂತೂ ಖುಷಿ. ಮೇಕಪ್ ತೆಗೆದುಬಿಟ್ಟು ಬಂದು ನಿನ್ನ ಜೊತೆ ಆಟ ಆಡೋದೇ ಒಂದು, ಅದು ನೀನು ಆಕಳಿಸ್ದಾಗ ಅಪ್ಪಾಜಿ ಉದ್ದು ಅದು ಮೂಗು ತಗೊಂಬಂದು ಮೂಗತ್ತಲಿಡೋರು. ಏನಕ್ಕಂದ ಅಂತ ಅವ್ರಿಗೆ ಆ ಮಕ್ಕಳು ಸ್ಮೆಲ್ ಮಾಡೋರು. ನಿನ್ನ ಅಳಿಸೋದು, ಆಟ ಆಡ್ಸೋದು, ಮೂಗು ಮುಟ್ಟೋದು. ಆಮೇಲೆ ಅಪ್ಪಾಜಿ ಹೇಳೋರು, ನೋಡಿ ನಿಮ್ಮ ಅಮ್ಮನ ಕಲರೇ ಬಂದ್ಬಿಟ್ಟಿದೆಯಲ್ಲ ಬಣ್ಣ ನಿಂದು ಅಂತ ಹೇಳೋರು. ನಮ್ಗೆ ಹೇಳಿದ್ರೆ ಖುಷಿ. ಅಪ್ಪು ಹುಟ್ಟಿದಾಗಲಿಂದ ಖುಷಿ ನಮಗೆ.
ಹಾಡಿದಾಗ ಒಂದು ಖುಷಿ, ಭಕ್ತ ಪ್ರಹ್ಲಾದ ಮಾಡಿದಾಗ ಎಲ್ಲರೂ ಶೂಟಿಂಗ್ ಹೋಗ್ತೀವಿ ನಾವು, ಎಲ್ಲರೂ 21 ಜನ ಶೂಟಿಂಗ್ ಹೋಗಿ ನೋಡ್ತೀವಿ ಅಪ್ಪು ಮಾಡ್ತಾರೆ ಅಂತ. ಸೊ ನಿನ್ನ ಪಿಕ್ಚರ್ ಬಂದಾಗ ನಾವೆಲ್ಲ ಫ್ಯಾನ್ಸ್ ಎಲ್ಲ ಹುಡುಗರಲ್ಲ, ಎಲ್ಲ ಫ್ಯಾನ್ಸ್ ಅಪ್ಪು ಪಿಕ್ಚರ್ ಎಲ್ಲ ವಿಸಿಲ್ ಹೊಡ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಪಿಕ್ಚರ್ ನೋಡ್ತಾ ಇದ್ವಿ. ಅಪ್ಪುಗೆ ಅವಾರ್ಡ್ ಬಂದಾಗ ನಮ್ಗೆಲ್ಲರಿಗೂ ಒಂದು ಖುಷಿ. ನ್ಯಾಷನಲ್ ಅವಾರ್ಡ್ ಅಂದರೆ ಏನಪ್ಪ ಅಲ್ಲಿ ಪ್ರೆಸಿಡೆಂಟ್ ಕೊಡ್ತಾರಂತೆ ಅಂತ. ಶಶಿ ಕಪೂರ್, ಇನ್ನೂ ಜ್ಞಾಪಕ, ಶಶಿ ಕಪೂರ್ ರೇಖಾಗೂ ಅವಾರ್ಡ್ ಬಂದಿತ್ತು. ಆವಾಗ ಅಲ್ಲಿ ಕರೆದ್ರು ಶಶಿ ಕಪೂರ್, ಓ ರಾಜ್ಕುಮಾರ್ ಮಗನ, ಹಂಗಂದ್ರೆ ಅವಾರ್ಡ್ ಬಂದಿದ್ರಲ್ಲಿ ಏನು ತಪ್ಪಿಲ್ಲ ಬಿಡಿ ಅಂತ ಅವ್ರು ತಪ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಒಂದ್ಸಲ ಶಬರಿಮಲೆಗೆ ಹೋಗ್ಬೇಕಾಗಿತ್ತು, ಕರ್ಕೊಂಡೋದಾಗ ಒಂದು ದೇವಸ್ಥಾನದಲ್ಲಿ ಹೋಗ್ಬೇಕಪ್ಪ, ನೀವು ಹಿಂದ್ಗಡೆ ದೇವ್ರು ನೋಡ್ತಾ ಹಿಂದೆ ಬರ್ತಾ ದೀಪಕ್ಕೆ ಕೊಡ್ಕೊಂಬಿಟ್ರಪ್ಪ, ನಿಮ್ಮ ಹಿಂದ್ಗಡೆ ಬಟಕ್ಸ್ ಮೇಲೆ ಸಿಕ್ಕಾಬಿಟ್ಟು ಒಂದು ಹುಣ್ಣಾಗ್ಬಿಟ್ಟು ಪಸ್ ಫಾರ್ಮ್ ಆಗ್ಬಿಡ್ತು. ಇಡೀ ಟ್ರಿಪ್ಪು ನಿಮಗೆ ನೋವು, ಭಾಳ ನೋವು. ಅಪ್ಪಾಜಿ ತುಂಬ ಅಳ್ತಾ ಇತ್ತು ಅವಾಗ. ಅಪ್ಪಾಜಿ ಅವ್ರು ನಿಮ್ಮಲ್ಲಿ ಕೂರಿಸ್ಕೊಂಡು ಇಡೀ ಶಬರಿಮಲೆ ಹತ್ತಿದ್ದಾರೆ ನೋವಾಗದೇ ಇರಲಿ ಅಂತ. ಅಪ್ಪಾಜಿ ನಿಮ್ಮ ಚಡ್ಡಿ ಎಲ್ಲ ವಾಶ್ ಮಾಡೋರೆಲ್ಲ ಪಸ್ ಆಗ್ಬಿಡೋದು. ಅವಾಗ ಒಂದ್ಸಲ ಏನಾಯಿತು, ಎಲ್ಲ ಚಡ್ಡಿ ವಾಶ್ ಮಾಡಿ ಒದ್ದೆ ಆಗ್ಬಿಟ್ಟಿದ್ದು, ನಿಮಗೆ ಚಡ್ಡಿ ಇರಲಿಲ್ಲ ಹಾಕೋಕ್ಕೆ. ಅಪ್ಪಾಜಿ ಹಂಗೆ ಇದ್ಬಿಡ್ಕಂದ, ನೀವು ಬೇಡ ಅಪ್ಪಾಜಿ ಅಂದರೆ, ಇಲ್ಲ ಕನ್ಕಂದ ನೀನು ದೇವ್ರ ತಾನೆ ಹಂಗೆ ಇದ್ಬಿಡ್ಕಂದ. ಇಲ್ಲಪ್ಪಾಜಿ ನೀವು ಒಬ್ಬರೇ ನೋಡ್ತಾ ಬರಲ್ಲ, ಎಲ್ಲರೂ ನೋಡ್ತಾರೆ ಅಪ್ಪಾಜಿ ಅಂತ ಹೇಳಿ. ಪರವಾಗಿಲ್ಲ ಇರೋಕ್ಕಂದ ಅಪ್ಪಾಜಿಗೆ ನಿಮ್ಮನ್ನ ಬರೀ ಮೇಲೆ ನೋಡೋದು ತುಂಬ ಇಷ್ಟ, ನಿಮ್ಮನ್ನ ಪರವಾಗಿಲ್ಲ ಹಂಗೆ ಇರೋಕ್ಕಂದ ನೀವು ಅಳ್ತಾ ಇದ್ರಾಗ. ಆಮೇಲೆ ನನ್ನದೇ ಒಂದು ಶರ್ಟ್ ಹಾಕಿ ಫುಲ್ ಟ್ರಿಪ್ ಮಾಡಿದೆ, ತುಂಬ ಮನಸ್ಸಲ್ಲೇ ಇದೆ. ಅಪ್ಪು ತುಂಬ ಸಿಂಪ್ಲಿಸಿಟಿ ಇಷ್ಟ ನನಗೆ. ಅಂದರೆ ಅಪ್ಪು ನೀವು ತುಂಬ ಸಿಂಪಲಾಗಿ ತೊಗೊತೀರಪ್ಪ, ಅಂದರೆ ಏನೇ ಯಾರೇ ಹೊಗಳಿದ್ರು ನಕ್ಬಿಡ್ತೀರ ಒಂಥರ. ಆಮೇಲೆ ನಿಮ್ಮನ್ನು ತುಂಬ ಹೊಗಳಿದ್ರೆ ನಮ್ಗೆ ಆಗಲ್ಲ, ಅವನ್ನ ಜಾಗ ಖಾಲಿ ಮಾಡಿಸು ಅಂತ ಹೇಳ್ತೀರಾ. ತುಂಬ ಸಂತೋಷ ಆಯ್ತು ನನಗೆ ಇವತ್ತೆಲ್ಲ ಹಂಚ್ಕೊಳ್ಳೋಕ್ಕೆ ಅಪ್ಪು. ಬಟ್ ಇನ್ನೊಂದು ಹೇಳ್ಬಿಡ್ತೀನಿ ಅಪ್ಪು, ಬೇಜಾರು ಮಾಡ್ಕೊಬೇಡಿ, ಈ ಟೈಮಲ್ಲಿ ಹೇಳ್ತಾ ಇದ್ದೀನಿ ಅಂತ. ನನಗೆ ಲಾಸ್ಟ್ ಇಯರ್ ಸ್ವಲ್ಪ ಹುಷಾರು ತಪ್ತಲ್ಲ ಅಪ್ಪು, ಹಾಸ್ಪಿಟ್ಲ್ ICU ಇದ್ದಾಗ ನನಗೆ ಫಸ್ಟು ಸ್ವಲ್ಪ ಯೋಚನೆ ಇದೆ, ನನಗೆ ನೀವಿಲ್ಲ ಅಪ್ಪ, ತುಂಬ ಕಷ್ಟ ಆಗ್ಬಿಡ್ತು ನನಗೆ ಆ ಟೈಮಲ್ಲಿ. ನೀವು ಶೂಟಿಂಗ್ ಫಾರಿನ್ಗೆ ಹೋಗ್ಬಿಟ್ಟಿದ್ರು ಅಮೇರಿಕಾಗೆ. ಅಟ್ ದ ಸೇಮ್ ಟೈಮ್ ನನಗೆ ನಿಮ್ಗೆ ಹೇಳೋಕ್ಕೂ ಬೇಜಾರು, ಯಾಕೆ ಹೆಂಗೆ ಕರ್ಸೋದು, ಶೂಟಿಂಗ್ ಬಿಟ್ಬಿಟ್ಟು ಎಲ್ಲ ಲಾಸ್ ಆಗುತ್ತೆ ಅಂತ. ಆವಾಗ ನನ್ನ ವೈಫ್ ಕೇಳಿದ್ರು, ಮಂಗಳ ಕೇಳಿದಂತೆ, ಏನು ರೀ ಅಪ್ಪು ಬೇಕಾದ, ಅಪ್ಪು ಬೇಕಂತ ತಕ್ಷಣ ನನ್ನ ಕಣ್ಣು ನನ್ನ ನೀರು ಬಂದ್ಬಿಡ್ತಂತೆ. ನಾನು ಕರ್ಸು ಅಂತಲೇ ಹೇಳೋಂಗಿಲ್ಲ. ಆಮೇಲೆ ನೀವು ಟೋಟಲ್ ನುಕ್ಕಿನ ಕಳಿಸ್ಕೊಟ್ರಿ. ಆಮೇಲೆ ನೀವು ಅಲ್ಲಿ ಎಷ್ಟು ಕಷ್ಟಪಟ್ರಿ ಅಂತ ನಂಗೆ ಗೊತ್ತಪ್ಪು. ನಿಮ್ಮ ಸ್ನೇಹಿತರು ನ್ಯೂಯಾರ್ಕಿಂದ ಫೋನ್ ಮಾಡಿ ಹೇಳ್ತಾರೆ, ಇವತ್ತು ಸತೀಶ್ ಆಗಣ ಇಟ್ ವಾಸ್ ವೆರಿ ಹಾರ್ಡ್ ಟು ಕಂಟ್ರೋಲ್ ಅಪ್ಪು 3-4 ಡೇಸ್ ಅಂತ. ಅದೇ ನಮ್ಮಿಬ್ಬರಲ್ಲಿರೋ ಬಾಂಡ್ ಅಪ್ಪು. ಯಾವ ಜನದಲ್ಲಿ ನಾವಿಬ್ಬರು ಅಪ್ಪ ಮಗ ಆಗಿರೋ ಗೊತ್ತಿಲ್ಲ. ಅದೊಂದು ನನಗೆ ತುಂಬ ಕಷ್ಟ ಆಗುತ್ತೆ ಅಪ್ಪು ಆ ಟೈಮ್ದು. ನೀವು ಬರೋರು ನಾನು ನೆಮ್ಮದಿನೇ ಇಲ್ಲ ಅಪ್ಪು, ನೀವು ಬಂದಮೇಲೆ ಖುಷಿಯಾಗಿದೆ ನನಗೆ. ಸಾರಿ ಅಪ್ಪು, ಇದು ಲಾಸ್ಟಲ್ಲಿ ನಿಮ್ಗೆ ಹೇಳಿ ನಾನು ನೋವು ಮಾಡಿಬಿಟ್ಟೆ. ಬಟ್ ಐ ಥಿಂಕ್ ತುಂಬ ಹಂಚ್ಕೊಂಡಿದ್ದೀವಿ, ಚಿಕ್ಕ ವಯಸ್ಸೆಲ್ಲ ತುಂಬ ಹಂಚ್ಕೊಂಡಿದ್ದೀವಿ. ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಬರಲಿ ಅಪ್ಪ, ನಿಮ್ಮ ಆಸೆ ಪ್ರಕಾರ ಒಳ್ಳೊಳ್ಳೆ ನಿರ್ದೇಶಕರ ಜೊತೆ, ಒಳ್ಳೊಳ್ಳೆ ಟೀಮ್ ಜೊತೆ ನೀವು ಕೆಲಸ ಮಾಡಿ ಭಾರತಕ್ಕೆ ಕನ್ನಡ ಚಿತ್ರರಂಗದ ಮೂಲಕ ನೀವು ಇನ್ನೂ ಹೆಸರುವಾದಿ ಅಂಥ ಚಿತ್ರಗಳನ್ನ ಕೊಡಬೇಕು ಅಂತ ಆ ದೇವರಲ್ಲಿ ನನ್ನ ಸಿನ್ಸಿಯರ್ ಪ್ರೇಯರ್ಸ್ ಅಪ್ಪು. ನೀವು ಖಂಡಿತ ಮಾಡ್ತೀರಪ್ಪ. That was very moving to me. It was. ಆ ಸಿಚುವೇಶನ್ ಆ ಥರ ಇತ್ತು. ಹೇಳಿದ ಪಾಯಿಂಟ್ ಅದ್ರಲ್ಲಿ ಹೇಳ್ತಿದ್ದು ಅಂದರೆ, ಒಂದು ಕಡೆ ನೀವು ಬಹಳ ಪ್ರೀತಿಸುವಂಥ ವ್ಯಕ್ತಿ, ಅವ್ರ ಆರೋಗ್ಯ ಸರಿ ಇಲ್ಲ, ಇನ್ನೊಂದು ಕಡೆ ನೀವು ಶೂಟಿಂಗ್ ಹೋಗಲೇಬೇಕು, ಕರ್ತವ್ಯ ಕರೀತಾ ಇದೆ ಅಂತ ಕ್ಷಣದಲ್ಲಿ ಹೌ ವಾಸ್ ಯುವರ್ ಮೈಂಡ್ ಸೆಟ್? ಹೇಗೆ ಅದು ಮ್ಯಾನೇಜ್ ಮಾಡಿದ್ರಿ? ತುಂಬ ಕನ್ಫ್ಯೂಸ್ ಆಗಿತ್ತು. ಬಟ್ ಬೈ ಗಾಡ್ ಗ್ರೇಸ್ ನನ್ನ ಮಕ್ಕಳು, ನನ್ನ ಹೆಂಡತಿ ನನ್ನ ಜೊತೆನೇ ಇದ್ರಲ್ಲ. ಅವಾಗ ಶಿವಣ್ಣ ಅವರು ನನ್ನ ಕನ್ವಿನ್ಸ್ ಮಾಡಿ ಹೇಳಿದ್ದು, ಏನು ತೊಂದರೆ ಇರಲಿಲ್ಲ, ಏನಾಗಿದೆ ಅದಾಗಿದೆ, ಅದು ಟ್ರೀಟ್ಮೆಂಟ್ ಆಗುತ್ತೆ, ನೀನು ಬಂದ್ರು ಇಲ್ಲಿ ಅಟ್ ಪ್ರೆಸೆಂಟ್ ಏನು ಸುಖ ಇಲ್ಲ. ಶಿವಣ್ಣ ಜೊತೆಗಿದ್ರು, ಶಿವಣ್ಣ ವಾಸ್ ದೇರ್ ಥ್ರೂ ಔಟ್. ಸೊ ಅವ್ರೇನಂದ್ರು, ನಿನ್ ಕೆಲಸ ಏನನ್ನೋದಿದೆ ಅದನ್ನ ಮುಗಿಸ್ಕೊಂಡ್ಬಂದ್ರು, ಪರವಾಗಿಲ್ಲ. ಸೊ ಐ ಹ್ಯಾಡ್ ಟು ಟೇಕ್ ಇಟ್ ಅಪ್. 1-2 ದಿನ ನೋವಾಯ್ತು, ಬಟ್ ಲೇಟರ್ ಆನ್ ಐ ಹ್ಯಾಡ್ ಟು ಗೆಟ್ ಯೂಸ್ ಟು ಇಟ್. ಅಂದ್ರೆ ನಮ್ಮ ಇಡೀ ಕುಟುಂಬ, ಅದಕ್ಕೆ ತುಂಬ ಕುಟುಂಬ ಅಂತ ಹೇಳ್ತಾರೆ. ಅಂದ್ರೆ ಮನೆಯವರು, ತಮ್ಮವರು, ನಮ್ಮವರು ಅನ್ನೋದು ಎಷ್ಟು ಮುಖ್ಯ ಅಂದ್ರೆ, ಎಲ್ಲರೂ ಇದ್ರು ಅಲ್ಲಿ. ಇಂಡಸ್ಟ್ರಿನಿಂದ ನೀವೆಲ್ಲರೂ ಬಂದ್ರಿ. ಒಂದು ಪ್ರೀತಿ ವಿಶ್ವಾಸದಿಂದನೇ ಏನಾದ್ರೂ ಒಂದು ಗೆಲ್ಲೋಕ್ ಸಾಧ್ಯ, ಒಂದು ಅಚೀವ್ ಮಾಡೋಕ್ ಸಾಧ್ಯ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ನಮಗೆ. ಖಂಡಿತ ಪ್ರೀತಿ, ಅವರ ವಿಲ್ ಪವರ್ ಎಲ್ಲರೂ ಸೇರಿ. ಓಕೆ ರಾಘಣ್ಣ, ಆದಷ್ಟು ಬೇಗ ಆರೋಗ್ಯ ಫುಲ್ಲ ಚೇತರಿಸ್ಕೊಳ್ಳಿ, ನಾವೆಲ್ಲರೂ ವಿಶ್ ಮಾಡೋಣ. ಪ್ರೀತಿಯ ಚಪ್ಪಾಳೆ ಫಾರ್ ರಾಘು. ಥ್ಯಾಂಕ್ ಯು ಸೋ ಮಚ್. ಈಗ ರಾಜ್ ಕುಟುಂಬ ಅಂದರೆ ಎಷ್ಟೊಂದು ಜಾಯಿಂಟ್ ಫ್ಯಾಮಿಲೀಸ್ಗೆ ಮಾದರಿ. ನೀವು ಆ್ಯಕ್ಚುಲಿ ಮಾದರಿಯಾಗುವಂಥ ಒಬ್ಬ ತಂದೆ, ತಾಯಿ, ಈ 3 ಮಕ್ಕಳು, ಪ್ರೀತಿ ನೋಡೋದು ಸೊಸೆಂದರು, ಈ ಥರ ಕಸಿನ್ಸು, ಗುರುಗಳು, ಮುದ್ದಾದ ಮಕ್ಕಳು. ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ. ಸ್ಕಾಟ್ ಕಸಿನ್ಸ್, ನೆವ್ಯೂಸ್, ಅಂಕಲ್ಸ್ ಇವರೆಲ್ಲದವರೆ ಡಾಕ್ಟರ್ ರಾಜ್ಕುಮಾರ್. ಖಂಡಿತ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ, ಅಪ್ಪನ ಬಗ್ಗೆ, ಅಪ್ಪನ ಫೀಲಿಂಗ್ಸ್ ಏನು ಸರ್? ಫೀಲಿಂಗ್ಸ್ ಅಂದ್ರೆ, ನಾನು ಹೇಳಿದಂಗೆ ನನ್ಗೆ ಇವತ್ತವರೆಗೂ ನನ್ನ ತಂದೆಯವರು ವೈಯಕ್ತಿಕವಾಗಿ ಕಾಣದೇ ಇರ್ಬೋದು, ಬಟ್ ಹಿ ಈಸ್ ದೇರ್ ಇನ್ ಮೈ ಹಾರ್ಟ್ ಥ್ರೂ ಔಟ್ ದ ಟೈಮ್. ಕೆಲವಾರು ವಿಷಯಗಳನ್ನ ಹೇಳ್ತಾ ಹೋದ್ರೆ ಅದ್ರ ಬಗ್ಗೆ ಬುಕ್ಕೇ ಬರೆದ್ಬಿಟ್ಟೆ, ಪರ್ಸನ್ ಬಿಹೈಂಡ್ ದ ಪರ್ಸನಾಲಿಟಿ ಅಂತ ಹೇಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದ್ರೆ, ನಿಮಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ರಾಜ್ಕುಮಾರ್ ಅವ್ರ ಜೊತೆಗೆ ಒಂದು 10 ನಿಮಿಷ ಟೈಮ್ ಕಳೆದ್ರೆ ಸರ್, ರಾಜ್ಕುಮಾರ್ ಏನು ಅಂತ ಗೊತ್ತಾಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅವ್ರ ಜೊತೆ ನಾನು ಐ ಹ್ಯಾವ್ ಸ್ಪೆಂಟ್ 32 years ಆಫ್ ಮೈ ಲೈಫ್. ನಾನು ಧನ್ಯ, ಐ ಆಮ್ ಬ್ಲೆಸ್ಡ್.
ನಾನು ಎಷ್ಟೊಂದು ಸಲ ನಿಮ್ಮನ್ನ ಭೇಟಿಯಾಗಿದ್ದಾನೆ. ಇಫ್ ಐ ಥಿಂಕ್ ಅಬೌಟ್ ಇಟ್, ಲಾಸ್ಟ್ 1.5 2 years ನಿಮ್ಮ ನಾನು ಮ್ಯಾಕ್ಸಿಮಮ್ ಮೀಟ್ ಮಾಡಿದ್ದು ಆ ಪ್ರಸಾದ್ ಲ್ಯಾಬ್ ಕಾಲ್. ನೀವು ಕಾರಲ್ಲಿ ಹಿಡಿದು ಅಣ್ಣವ್ರು ಇದಕ್ಕೆ ಹೋಗ್ತಾ ಇರ್ತೀರಿ. ಎಷ್ಟು ಸಲ ಹೋಗ್ತೀರಿ ಅಲ್ಲಿ? ನಾನು ಎಷ್ಟು ಸಲ ನಿಮ್ಮನ್ನ ಮೀಟ್ ಮಾಡಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ನನಗೇನ ನಾನು 4 ಸಲ ನಿಮ್ಮನ್ನ ನೋಡಿದ್ದೀನಿ. ಯು ಕೀಪ್ ಆನ್ ಕಮಿಂಗ್ ದರ್. ಅಲ್ಲಿ ಬರ್ತೀರಿ, ನೀವು ಕಾರ್ ಪಾರ್ಕ್ ಮಾಡ್ತೀರಿ, ನೀವು ಪಾಡಿಗೆ ಹೋಗ್ತೀರಿ, ಅಪ್ಪನ ಜಾಕ್ ಹೋಗ್ತೀರಿ, ಅಲ್ಲಿ ಕಾಲ ಕಳಿತೀರಿ, ಬರ್ತಾರೆ ಆ ಪುಣ್ಯ ಭೂಮಿಗೆ. ಅಟ್ಲೀಸ್ಟ್ ನಾನು ವಾರದಲ್ಲಿ ಒಂದು 5 ಸರಿ ಆದ್ರೂ ಹೋಗ್ತೀನಿ. ಅಂಡ್ ಜನರಲಿ ನಾನು ಹೋಗೋ ಟೈಮಲ್ಲಿ ಯಾರು ಇಲ್ಲದಿದ್ರೆ ನನಗೊಂದು ಸ್ವಲ್ಪ ಖುಷಿ ಆಗುತ್ತೆ. ಅಂದ್ರೆ ಹೋಗಲ್ಲೇ ನಾನು ನೋಡಿದ್ ಬೇಡಲ್ಲ, ಪ್ರೇ ಮಾಡಲ್ಲ, ಒಂದು ವಿಸಿಟ್ ನನಗೊಂದು ಆನಂದ. ಇವತ್ತೇನೋ ಆಗಿದೆ ಪೂಜೆ, ಅಲ್ಲಿ ಬಂದಿದ್ದೀನಿ ಅಷ್ಟೇ. ಹೌದು ಹೇಳ್ತೀರಲ್ಲಿ ನನ್ನ ಮನಸ್ಸಲ್ಲಿ ಹೇಳ್ತೇನೆ. ನನಗೆ ಅದನ್ನ ಫ್ರಾಂಕಾಗಿ ಹೇಳ್ಬೇಕು ಅಂದ್ರೆ ಕೆಲವು ಸಲ ಅದನ್ನ ಕ್ಯಾಮ್ರಾದ ಮೂಲಕನೋ ಇಲ್ಲ ಫೋಟೋ ಮೂಲಕನೋ ಅದನ್ನ ತೋರಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾಕಂದ್ರೆ ನನಗೆ ಆ ಜಾಗ ಒಂದು ಸ್ವಲ್ಪ ಸಿಕ್ಕಿದೆ. ಎಕ್ಸಾಕ್ಟ್ಲಿ ನಿಮಗೆ ಸಿಗುತ್ತೆ ಅಷ್ಟೇ. ಹೌದು, ಅಬ್ಸಲ್ಯೂಟ್ಲಿ. ಆ ದೇವತಾ ಮನುಷ್ಯ ಮತ್ತು ನಿಮ್ಮ ಬಾಂಧವ್ಯದ ಬಗ್ಗೆ ಒಂದು ವಿಡಿಯೋ. ಥ್ಯಾಂಕ್ ಯು. ಫಸ್ಟ್ ಕೆಲವು ಫೋಟೋಸ್ ನೋಡಿದಾಗ ಅಪ್ಪ ಮಗ ಅನಿಸ್ತಾ ಇತ್ತು. ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ ಇಬ್ರು ಫ್ರೆಂಡ್ಸ್ ತರ ಇದ್ದೀರಾ ನೀವು. ತುಂಬಾ ಮಾತಾಡ್ತಿದ್ವಿ ನಾನು ನಮ್ಮ ತಂದೆ. ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಬಹಳ ಹತ್ರದವ್ರು ನೀವೇ ಅನ್ಸುತ್ತೆ ಅಣ್ಣವ್ರಿಗೆ. ಅಯ್ಯೋ, ಒಂದ್ ರೀತಿಯಲ್ಲಿ. ನಿಮ್ಮ ಈ ಹೋಟೆಲ್ ಅಟ್ಯಾಕ್ಸ್ಗೆ ಅಣ್ಣವ್ರನ್ನ ಯಾವತ್ತ ಕರ್ಕೊಂಡು ಹೋಗಿದ್ದೀರಾ? ಬೇಜಾನ್ಸಲ್ಲಿ. ಹೌದಾ? ಬೇಜಾನ್ಸಲ್ಲಿ. ಅಫ್ಕೋರ್ಸ್ ಆ ಏರಿಯಾಗಳು ಈಗ ಹೇಳಿದ್ರೆ ಬಹುಶಃ ಅಲ್ಲಿರೋ ತಂದೆಯವರ ಅಭಿಮಾನಿ ಒಳಗೆ ಅನ್ಕೋಬಹುದು ಯಾವಾಗ ಬಂದೋದ್ರು ಅಂತ. ಬಟ್ ಅಪ್ಪಾಜಿ ಅವ್ರನ್ನ ವಿವಿಪುರಂ ಕರ್ಕೊಂಡು ಹೋಗಿದ್ದೀನಿ. 5 ಸ್ಟಾರ್ ಹೋಟ್ಲ್ ಕರ್ಕೊಂಡು ಹೋಗಿ ಏನೋ ಕಥಾಗಿತ್ತು ಅಂದ್ರು. ಬಿಲ್ ಜಾಸ್ತಿ ಬಂದಿತ್ತು ಅಂತ. ಅದು ಕೆಲವು ಸಲ ಅಫ್ಕೋರ್ಸ್ ಈಗ ಅಪ್ಪಾಜಿ ಅವ್ರಿಗೆ ರೇಟ್ ಗೀಟ್ ಎಲ್ಲ ಹೇಳಕ್ ಆಗ್ತಿರ್ಲಿಲ್ಲ. ಏನ್ ಹೇಳಿದ್ರು ಒಂದು 30-40% 70% ಕಮ್ಮಿನೇ ಹೇಳ್ಬೇಕು. ಇದು ಏನ ನಾವೊಬ್ರೆ ಇಡೀ ಹಳ್ಳಿ ತಿನ್ಬೋದಾಗಿತ್ತಲ್ಲ, ಯಾಕಂದ್ರೆ ಅವ್ರು ತಿನ್ಬೋದಾಗಿತ್ತ ಅವ್ರು ತಿನ್ಬೋದಾಗಿತ್ತಲ್ಲ ಅಂತ ತಿನ್ಬೋದಾಯ್ತಲ್ಲ ಅನ್ನೋರು. ಬಟ್ ಎಲ್ಲಾ ಕಡೆಗೂ ಕರ್ಕೊಂಡು ಹೋಗ್ತಿದ್ದೆ, ಬಿಡ್ತಿರ್ಲಿಲ್ಲ. ಎಲ್ಲಾ ಕಡೆಗೂ ಕರ್ಕೊಂಡು ಹೋಗ್ತಿದ್ದೆ. ನಮ್ಮ ತಂದೆಯವ್ರನ್ನ. ಅಲ್ಲ, ಇಲ್ಲಿ ಒಂದಲ್ಲಿ ನನಗೆ ಸರ್ಪ್ರೈಸ್. ಎಲ್ಲಾ ಕಡೆ ಅಣ್ಣವ್ರ ಡ್ರೆಸ್ ನಮ್ಗೆ ಗೊತ್ತು, ಅವ್ರು ಯಾವಾಗ ಹಾಕೋದು ವೈಟ್ ಒಂದು ಟೀ ಶರ್ಟ್ ಹಾಕೊಂಡು ಒಂದು ಫೋಟೋ ಇತ್ತಲ್ಲ, ಏನದು? ಪ್ರವೀಣ್ ನಾಯಕ್ ಅವರು ತೆಗೆದಿರೋದು. ಅದನ್ನ ಮನೇಲಿ ಒಂದು ಫೋಟೋ ಶೂಟ್ ಅನ್ನು ತೆಗಿಬೇಕಾದ್ರೆ ನನಗೆ ಆಕ್ಚುಲಿ ಹಾಕ್ಸ್ಬೇಕಾದ್ರೆ ನಾನು ಸಡನ್ ಆಗಿ ಬಂದಿಲ್ಲ, ಅಪ್ಪಾಜಿನೇ ಹಾಕೊಂಡ್ಬಿಡ್ಲಿ ಅಂತೆಲ್ಲ ಅಪ್ಪಾಜಿ ಕೈಲಿ ಹಾಕ್ಸ್ ತೆಗ್ಸಿದ್ದು. ಅಂಡ್ ನನಗೆ ನಮ್ಮ ತಂದೆ ಅವ್ರನ್ನ ವಿಗ್ ಇಲ್ದೆ ಈ ಗೆಟಪ್ ಅಲ್ಲಿ ಅವ್ರನ್ನ ಫಾರ್ಮಲ್ಸ್ ಅಲ್ಲಿ ಟೀ ಶರ್ಟ್ಸ್ ಅಲ್ಲಿ ನೋಡಕ್ ನನಗೆ ತುಂಬಾ ಇಷ್ಟ. ಅವಾಗ ನಾನು ನಮ್ಮ ತಂದೆಯವರೆಲ್ಲ ಅಮೆರಿಕಾಗ ಹೋಗಿದಾಗ 30 ದಿನ ಕಾಲ ಕಳೆದ್ವಿ ಅಲ್ಲಿ. ತಂದೆಯವರು ಬಂದು ಆ ಪಂಚೆ ಶರ್ಟ್ ನ ಬಿಟ್ಟು ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಲಾಗ್ಲಿ ಬೇರೆ ಊರುಗಳು ಇಳಿದಾಗ್ಲಿ ಇಲ್ಲ ನಾಯಗ್ರಾ ಫಾಲ್ಸ್ ಅಲ್ಲಿ ಹೋದಾಗ ಪ್ಯಾಂಟು ಶರ್ಟ್ ಹಾಕೊಂಡ್ಬರೋರು, ಸ್ವೆಟರ್ ಒಂದು ಹಾಕೊಂಡು. ಐ ಯೂಸ್ ಟು ಫೈಂಡ್ ಹಿಮ್ ಎಕ್ಸ್ಟ್ರೀಮ್ಲಿ ಹ್ಯಾಂಡ್ಸಮ್. ಈಗ ಹೇಳ್ತೀನಿ ವೈ ಯಾಕೆ ರಾಜ್ಕುಮಾರ್ ಅವ್ರ ಫ್ಯಾನ್ ಆಗ್ಬೇಕು? ಬಿಕಾಸ್ ಆಫ್ ಹಿಸ್ ಪರ್ಸನಾಲಿಟಿ, ಬಿಕಾಸ್ ಆಫ್ ಹಿಸ್ ಸ್ಟೈಲ್, ಬಿಕಾಸ್ ಆಫ್ ಹಿಸ್ ವೇಟ್. ಅವ್ರ ಕಡೆದಾಗ ಅವ್ರು 2006 ತೀರ್ಕೊಂಡಾಗ್ಲು ಅವ್ರ ವೇಸ್ಟ್ 32. ದಟ್ ವಾಸ್ ಹಿಸ್ ಹೆಲ್ತ್. ಅಂಡ್ ಅಟ್ ದಟ್ ಏಜ್ ನಾವು ಕೆಳಗಡೆ ಕುತ್ಕೊಂಡು ವೇಟ್ಸ್ ಮಾಡ್ತಿದ್ರೆ ನಮ್ ತಂದೆಯವ್ರು ಬಂದು ನಾವು ಒಂದು 20 ಹೇಳಿದ್ರೆ ಅವ್ರು ಅವಾಗಲೇ ಅದರ 120 ಹೇಳಿಯೋರು. ದಟ್ ವಾಸ್ ಹಿಸ್ ಸ್ಟ್ರೆಂತ್. ಸೊ ಐ ಕೆನಾಟ್ ಫರ್ಗೆಟ್ ದೋಸ್ ಮೂಮೆಂಟ್ಸ್. ಹಿ ವಾಸ್ ಸೋ ಸ್ಟ್ರಾಂಗ್. ಅಮೇಜಿಂಗ್. ಹಿ ಇಸ್ ಅ ರಿಯಲ್ ಹೀರೋ. ನನಗೆ ತಂದೆಯಾಗಿ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಇಸ್ ಗ್ರೇಟ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ನೀವು ಅಣ್ಣ ಬಾಂಡು, ಕರ್ನಾಟಕದ ಪ್ರೀತಿಯ ಪವರ್ ಸ್ಟಾರ್, ಎವ್ರಿಥಿಂಗ್ ಇಸ್ ಫೈನ್, ವೀರ ಕನ್ನಡಿಗ. ಈಗ ಬೆಟ್ಟದ ಹೂವು ಶುರು ಮಾಡಿ ಈಗ ದೊಡ್ಡ ಶೋ ಮ್ಯಾನ್ ಆಗಿದ್ದೀರಿ. ಹುಡುಗರ ತಾಸಲ್ಲಿ ಪರಮಾತ್ಮನ್ನೇ ಎದುರಾಕೊಂಡಿದ್ದೀರಿ.
ಯಾರೇ ಕೂಗಾಡ್ಲಿ ಅಂತ ಹೇಳೋ ಧೀರ ರಣ ವಿಕ್ರಮನಾಗಿ ಈಗ ಇಂಡಸ್ಟ್ರಿನ ಆಳ್ತಾ ಇದ್ದೀರಾ. ಇಲ್ಲ ಸರ್, ಇಂಡಸ್ಟ್ರಿಲಿ ಇಷ್ಟೆಲ್ಲ ಹೇಳಾದ್ಮೇಲೆ ನಮ್ಮ ಸಿನಿಮಾ ಜಗತ್ತಲ್ಲಿ ಒಂದು ವಾಕ್ ಹೋಗ್ಬೇಕು. ನಮ್ಮ ಸಿನಿಮಾ ಇಂಡಸ್ಟ್ರಿ ನಿಮಗೆ ಅಂತ ಒಂದು ಟ್ರಿಬ್ಯೂಟ್ ಕೊಟ್ಟಿದೆ. ಲೆಟ್ಸ್ ಹಾವ್ ಅ ಲುಕ್. ವಾವ್. ಅಪ್ಪು ಸರ್ ನಮಸ್ತೆ. ಹಾಯ್ ಪುನೀತ್. ಹಲೋ ಅಪ್ಪು ಸರ್. ಹಾಯ್ ಅಪ್ಪಣ್ಣ. ಹಾಯ್ ಅಪ್ಪು ಸರ್. ನಮಸ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆ. ಅಣ್ಣ ಅವರನ್ನ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ, ನಿಮ್ಮ ಮೂಗಲ್ಲಿ, ನಿಮ್ಮ ನಗುಲಿ, ನಿಮ್ಮ ಆ ಸಿಂಪ್ಲಿಸಿಟಿಲಿ. ಅಪ್ಪು ಸರ್ ಅಂದರೆ ಪವರ್ ಸ್ಟಾರ್ಗಿಂತ ಹೆಚ್ಚಾಗಿ ನಮಗೆ ಅದ್ಭುತ ಗೆಳೆಯ. ವಂಡರ್ಫುಲ್ ಡ್ಯಾನ್ಸರ್, ವಂಡರ್ಫುಲ್ ಫೈಟರ್, ವಂಡರ್ಫುಲ್ ಆಕ್ಟರ್. ತುಂಬಾ ಅನ್ಪ್ಲಾನ್ಡ್ ಇನ್ನೋಸೆನ್ಸ್ ಇದೆ. ನನ್ನ ಫ್ರೆಂಡ್ ಯಾವ ರೀತಿ ನನ್ನ ಜೊತೆ ಇರ್ತಾರೆ ಅಥವಾ ನಮ್ಮ ಅಣ್ಣ ನನ್ನ ಜೊತೆ ಯಾವ ರೀತಿ ಇರ್ತಾನೆ ನನ್ನ ಹಂಗೆ ನೋಡ್ಕೊಳ್ತಾ ಇದ್ರು ಅವರು. ಪರಮಾತ್ಮದಲ್ಲಿ ಅದು ಪೂರ್ತಿ ಸಿನಿಮಾ ಆಗಿದ್ದೆ ನಿಮ್ಮ ಒಳ್ಳೆತನದಿಂದ. ಐ ಲವ್ ಯುವರ್ ಸ್ಮೈಲ್. ದಟ್ಸ್ ದ ಬೆಸ್ಟ್ ಕ್ವಾಲಿಟಿ, ದಟ್ಸ್ ದ ಬೆಸ್ಟ್ ಎಸೆಟ್ ನಿಮಗೆ. ಅವ್ರ ಜೊತೆ ಎಲ್ಲ ನಿಂತ್ಕೊಂಡು ನಾವು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ಅವ್ರ ಜೊತೆ ಎಲ್ಲ ಒಂದು ಫೋಟೋ ಇಡ್ಸ್ಕೊಳ್ಳೋ ಒಂದು ಆಸೆ ಇತ್ತು. ಬಟ್ ಅವ್ರ ಜೊತೆನೇ ಸಿನಿಮಾ ಮಾಡ್ತೀವಿ ಅಂತ ಬಂದಾಗ ಭಾರಿ ಖುಷಿ ಆಯಿತು. ಅಪ್ಪು ಅಂದಾಗ ನಾವು ಚಿಕ್ಕ ವಯಸ್ಸಿಂದ ಅವರ ಅಭಿಮಾನಿಗಳು. ನಮ್ಮ ತಂದೆ ಕಾಲದಲ್ಲಿ ಕಾಣದಂತೆ ಮಾಯೋದನ್ನು ಹಾಡನ್ನ ನಾವು ಯಾರಾದರೂ ಹೇಳಿದ್ರೆ ನಮಗೆಲ್ಲ ₹1 2 ಕೊಡೋದು. ಆ ರೀತಿ ಒಂದು ಅಪ್ಪು ಅಂದಾಗ ಅವ್ರಿಗೆ ಅದು ಸ್ಪೆಷಲಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ, ಏನು ಮಾಡಬೇಕು ಅಂತ. ಒಂದು ತುಂಬಾ ಇಷ್ಟ ಆಗೋದು, ಯಾವತ್ತೂ ಪೇಷನ್ಸ್ ಕಳ್ಕೊಳ್ಳೋದಿಲ್ಲ ನೀವು. ತುಂಬಾ ಆಸೆ ಪಡೋದು ಅಪ್ಪು ಸರ್ನ, ಅವರಲ್ಲಿರೋ ಒಂದು ಸಿಂಪ್ಲಿಸಿಟಿ. ದಿನ ಬೆಳಗ್ಗೆ ಎದ್ದು 3 ತಾಸು ಬೆವರು ಹರಿಸ್ತಿದ್ರಿ, ಸೈಕಲ್ಲು, ಜಿಮ್ಮು, ಅದು ಇದು ಅಂತ. ನಮ್ದೆಲ್ಲ ಯಾವ ಲೆಕ್ಕ ಅಂದರೆ ಏನು ಓಡೋದಪ್ಪ, ಏನು ಎಕ್ಸರ್ಸೈಸ್ ಮಾಡೋದು, 10 ವರ್ಷ ಬೇಗ ಸತ್ರ ಏನಾಗಲ್ಲ ಅಂತ ಒಂದ್ಸತಿ ನಿಮ್ಮ ಹತ್ರ ಹೇಳಿದ್ದೆ. ತುಂಬ ನಕ್ಕಿದ್ರಿ ನೀವು ಅದಕ್ಕೆ. ದಿನ ತುಂಬ ಸ್ಟೈಲಿಶ್ ಆಗ್ತಾ ಇದ್ದೀರಾ. ನಿಮ್ಮ ಹೆಂಡತಿಗೆ ಡೆಫಿನೆಟ್ಲಿ ಈಗ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅನಿಸುತ್ತೆ. ಬಿಕಾಸ್ ಆಲ್ ದ ಗರ್ಲ್ಸ್ ಮಸ್ಟ್ ಬಿ ಗೋಯಿಂಗ್ ಕ್ರೇಜಿ ಅಬೌಟ್ ಯು. ಸ್ವೀಟ್ ಪರ್ಸನ್, ಎಲ್ಲರೂ ನಗಿಸ್ತಾ ಇರ್ತೀರಾ. ಯಾರ್ದಾರು ಇಮಿಟೇಟ್ ಮಾಡೋದಾಗಲಿ, ಇನ್ನೊಬ್ಬರು ಯಾವ್ದಾದ್ರು ಕಾಮಿಡಿ ಪಂಚ್ ಡೈಲಾಗ್ ಹೊಡೆಯೋದಾಗಲಿ, ತುಂಬ ಚೆನ್ನಾಗಿ ಕಾಮಿಡಿ ಸೆನ್ಸ್ ಇದೆ ಅವ್ರಿಗೆ. ಕೆಲಸ ತುಂಬ ಹೃದಯ ತುಂಬಿ ಮಾಡಬೇಕು ಅನ್ನೋದೊಂದು ಮೆಸೇಜ್ ಇರುತ್ತೆ ನಿಮ್ಮ ಸ್ಮೈಲಲ್ಲಿ. ಸೊ ಆ ಸ್ಮೈಲ್ ಇಟ್ಸ್ ಅನ್ ಇನ್ಸ್ಪಿರೇಷನ್ ಫಾರ್ ಎವ್ರಿವನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪು ಸ್ಟ್ಯಾಂಡ್ಸ್ ಫಾರ್ ಪವರ್. ಇಟ್ಸ್ ಎನಿ ಆಕ್ಟ್ರೆಸಸ್ ಡ್ರೀಮ್ ಟು ವರ್ಕ್ ವಿತ್ ಯು. ಇಸ್ ಆಲ್ವೇಸ್ ಬೀನ್ ಡಿಫ್ರೆಂಟ್ ಅನ್ನೋದನ್ನ ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ಯು ಆರ್ ದ ಟ್ರೂ ಪವರ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ವಿಶ್ ಯು ಆಲ್ ದ ಬೆಸ್ಟ್. ಕೀಪ್ ರಾಕಿಂಗ್. ಕೀಪ್ ರಾಕಿಂಗ್. ಗಾಡ್ ಬ್ಲೆಸ್ ಯು ಆಲ್ವೇಸ್. ತುಂಬ ಖುಷಿಪಟ್ಟು ಹೇಳೋದು, ಎಲ್ಲ ಒಳ್ಳೇದು ನಿಮಗಾಗಲಿ ಅಂತ. ಚೆನ್ನಾಗಿರ್ಬೇಕು ನೀವು. ದೊಡ್ಡ ಮನೆ ಹುಡುಗ, ಹಾಗಾಗಿ ದೊಡ್ಡ ಮನಸ್ಸು, ಎಲ್ಲರೂ ಹೇಳ್ತಾ ಇದಾರೆ. ಈ ಪ್ರೀತಿ ಏನಂತೀರಾ ಫ್ರಮ್ ದ ಇಂಡಸ್ಟ್ರಿ? ಇಂಡಸ್ಟ್ರಿಲಿ ಕೊಲೀಗ್ಸ್ ಅಂತ ಬಂದಾಗ ಇವರೆಲ್ಲ ತುಂಬಾ ಒಳ್ಳೆ ಸ್ನೇಹಿತರು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ನನ್ನ ಕೊಲೀಗ್ಸ್. ಅವ್ರುಗಳು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಟು ಮಾತಾಡಿದಾಗ ತುಂಬಾ ಸಂತೋಷ ಆಗುತ್ತೆ, ತುಂಬಾ ಹೃದಯಕ್ಕೆ ಹತ್ರ ಆಗುತ್ತೆ. ಆ್ಯಂಡ್ ಇನ್ನೊಂದೇನಂದ್ರೆ ಅವ್ರುಗಳು ನಮ್ಮ ಬಗ್ಗೆ ಯಾಕೆ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾರೆ, ನಾವ್ ಯಾಕೆ ಅವ್ರ ಬಗ್ಗೆ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತೀವಿ ಅಂದ್ರೆ, ಜೀವನ ಒಂದು ಕನ್ನಡಿ ಇದ್ದಂಗೆ. ನಾವು ಹೇಗಿರ್ತೀವಿ ಅದು ನಮ್ಮ ಹತ್ರ ಆಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದಿ ಎಂಟೈರ್ ಇಂಡಸ್ಟ್ರಿ. ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ನೀವು ಏನು ತೋರಿಸಿದಿರಾ ಅದು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ. ನಾನು ಯಾವಾಗಲೂ ನಿಮಗೆ ಚಿರುಣಿಯಾಗಿರ್ತೀನಿ. ಆ್ಯಂಡ್ ಒಂದಂತೂ ಅಫ್ಕೋರ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸೋದು. ಐ ಮೀನ್ ಇಟ್. ಆ್ಯಂಡ್ ಐ ಲವ್ ಎವ್ರಿಬಡಿ ಇನ್ ದಿ ಇಂಡಸ್ಟ್ರಿ. ಇನ್ಫ್ಯಾಕ್ಟ್ ತಮ್ಮ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮ ಸಿನಿಮಾಗಳು, ಎಸ್ಪೆಷಲಿ ನಿಮ್ಮ ಸಿನಿಮಾಗಳಲ್ಲಿ ಕನ್ನಡದಲ್ಲಿ ನನಗೆ ತುಂಬ ಇಷ್ಟವಾದಂಥ ಸಿನಿಮಾ ಬಂದು ಅಮೃತ ವರ್ಷ. ಐ ಲವ್ ದಟ್ ಫಿಲ್ಮ್. ಯುವರ್ ಪರ್ಫಾರ್ಮೆನ್ಸ್ ಇನ್ ದಟ್ ಬೇಸಿಕ್, ದ ಸಟಲ್ನೆಸ್, ದ ಕ್ಲಾಸ್ ಆಫ್ ಟಾಕಿಂಗ್, ದ ವೇ ಆಫ್ ರೆಸ್ಪೆಕ್ಟಿಂಗ್ ಅ ವುಮನ್, ದೋ ಯು ಆರ್ ಅ ಕೈಂಡ್ ಆಫ್ ಅ ವಿಲಿನಿಶ್ ಶೇಡ್ ಇನ್ ದ ಫಿಲ್ಮ್. ನೀವು ಕೊಡುವಂಥ ಎಕ್ಸ್ಪ್ರೆಷನ್, ದ ಎಫೆಕ್ಷನ್ ವಾಟ್ ಯು ಶೋ, ಸಮಥಿಂಗ್ ಫಿನಾಮಿನಲ್. ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯ್ತು. ಇನ್ ಯೋರ್ ಫಿಲ್ಮ್ಸ್ ಅಫ್ಕೋರ್ಸ್ ಹೈಲೈಟ್ ನಿಮ್ಮ ಆ್ಯಕ್ಟಿಂಗ್ ಜೊತೆಗೆ ನಿಮ್ಮ ಆ್ಯಕ್ಷನ್ ಮತ್ತು ನಿಮ್ಮ ಡಾನ್ಸ್, ಇದೆರಡು ಇಷ್ಟು ನನಗೆ ಚೆನ್ನಾಗಿ ಬರೋದು. ನಾನು ರಾಘು ಬಂದು ಅವ್ರ ಮಗನ ಬರ್ತ್ಡೇಗೆ ನಾನು ಕರೆದಿದ್ರು ಕ್ಯಾಲಿಫೋರ್ನಿಯಾ ಎಸ್ಟೇಟಲ್ಲಿ. ನಾನು ರಾಘು ಅಲ್ಲಿ ಮಾತಾಡ್ತಾ ಇದ್ದೀವಿ, ಒಬ್ಬ ಹುಡುಗ ಬರ್ತಾನೆ ಈ ಥರ ಒಂದು ಸ್ಟೇಜಲ್ಲಿ. ಆ ಹುಡುಗ ಬಂದು ಸ್ಟೇಜಿಂದ ಹಂಗೆ ಪಲ್ಟಿ ಹೊಡೆದು ಕೆಳಗೆ ಬಿದ್ದು, ನಾನು ಹಿಂಗೆ ನೋಡಿದೆ, ಯಾರಪ್ಪ ಅದು ಅಂದೆ. ನನ್ನ ತಮ್ಮ ಅಪ್ಪು ಅಂದ. ಯಾವಾಗ ಬರ್ತಾನಪ್ಪ ಸಿನಿಮಾಗೆ? ಅದು ಅಯ್ಯೋ ಬೇಗ ನಾನು ದುಡ್ಡು ಮಾಡ್ಕೊಂಡ್ಬಿಡ್ತೀನಿ, ಇವ್ನು ಬಂದರೆ ಮುಗೀತು ನಮ್ಮ ಕತೆ ಎಲ್ಲ ಅಂದೆ ನಾನು. My first impression of Appu was that I saw you as an acrobat. So, ನಿಮ್ಮ ಈ ಆಕ್ಷನ್, ದಿಸ್ ಫ್ಯಾಂಟಾಸ್ಟಿಕ್ ಇಂಟ್ರೆಸ್ಟ್ ಯಾವಾಗ ಶುರು ಆಯ್ತು? ನಮ್ಮ ತಂದೆ. ಯಾಕಂದ್ರೆ ಅವ್ರು ಹೇಳೋರಲ್ಲ, ಬರೀ ಆಕ್ಷನ್ ಸಿನಿಮಾಗಳ ನೋಡೋರು. ನಾನು ಒಂದೊಂದ್ಸಲ ಅನ್ಕೊಳ್ಳೋದು ಮನಸ್ಸಲ್ಲಿ, ನಾನು ಮಾಡೋ ಒಂದ್ಸಲ ನಮ್ಮ ತಂದೆನ ಥಿಯೇಟರ್ ಕೂರ್ಸಿ ನೋಡಿಸ್ಬೇಕಣೆ ಅಂತ. ಸೊ ಎಲ್ಲೋ ಒಂದ್ ಕಡೆ ಒಂದ್ ರೀತಿಯ ಖುಷಿ. ಅಪ್ಪು ಸಿನಿಮಾ ಮಾಡಿದ್ಮೇಲೆ, ಅಪ್ಪು ಸಿನಿಮಾ ಯಾವ ಥಿಯೇಟರ್ 100 days ಆಯ್ತು, ಎಲ್ಲಾ ಥಿಯೇಟರ್ಲು ಒಂದೊಂದ್ಸಲ ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದ್ರು. ಸೊ ದಟ್ ಮೀನ್ ದ ಫಿಲ್ಮ್ ಇಸ್ ಗುಡ್ ಅಂತ ಅನ್ಸ್ತಾವಾಗ. ಸಾಬಾಷ್. ಅದೇ ಥರ ಈ ಡಾನ್ಸ್, ವೇರ್ ಡಿಡ್ ಇಟ್ ಸ್ಟಾರ್ಟ್?
Dance, I think definitely it started with Shivana. Shivraj. I used to love watching Shivana dance, and I am a die-hard fan of Michael Jackson. And our T-shirts or ಬಟ್ಟೆಗಳು ಇವತ್ತು ಹಾಕೊಂತೀನಿ. And ನನಗೆ ಮೈಕಲ್ ಜಾಕ್ಸನ್ ಅವ್ರ ಹಾಡುಗಳು ಅಂದ್ರೆ ಈಗಲೂ ಕಣ್ಣೀರು ಬಂದ್ಬಿಡುತ್ತೆ. ಐ ಲವ್ ಹಿಮ್. ಅದು ನಿಮ್ಮ ರಹಸ್ಯ. And ಈಗಲೂ ಏನಂದ್ರೆ ಇನ್ಸ್ಪಿರೇಷನ್ ಅಂದ್ರೆ ಒಬ್ಬರು ನೋಡೇ ಡಾನ್ಸ್ ಮಾಡೋದು. ಐ ಲವ್ ಪೀಪಲ್ ಹೂ ಡಾನ್ಸ್ ವೆಲ್. ಐ ನೋ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಸ್ಟ್ರಿಲಿ ಯಶ್ ಇರ್ಬೋದು, ಯೋಗಿ ಇರ್ಬೋದು. ಐ ಜಸ್ಟ್ ಅಡೋರ್ ದ ವೇ ಪೀಪಲ್ ಡಾನ್ಸ್ ಬಿಕಾಸ್ ಎಲ್ಲರ ಹತ್ರನೂ ಒಂದು ಸ್ಟೈಲ್ ಇರುತ್ತೆ ಅವ್ರ ಹತ್ರ. ಕರೆಕ್ಟ್. ಅದೇ ತರ ನಿಮಗೆ ಬಹಳ ಹತ್ತಿರವಾದವರು, ನಿಮ್ಮ ಹಲವು ಚಿತ್ರಗಳಿಗೆ ಕೊರಿಯೋಗ್ರಾಫರ್ ಆಗಿದ್ದವರು, ನಿಮ್ಮ ಗುಡ್ ಫ್ರೆಂಡ್ ಒಬ್ರು ಇದ್ದಾರೆ, ಮೀಟ್ ಮಾಡಿ. ಎಲ್ಲಿ ಶುರು ಆಯ್ತು ನಿಮ್ಮ ಈ ಸ್ನೇಹದ ಕತೆ? ಫ್ರಾಂಕ್ಲಿ ಸ್ಪೀಕಿಂಗ್, ಆ್ಯಕ್ಚುಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್ ಬಿಕಾಸ್ ನಾನು ಆ್ಯಕ್ಚುಲಿ ಬಂದಿದ್ದ ಕೆಲಸದಗೋಸ್ಕರ ನನಗೆ ಮಿಲನ ಪಿಕ್ಚರಲ್ಲಿ ಪ್ರಕಾಶ್ ಸರ್ ಆಪರ್ಚುನಿಟಿ ಕೊಟ್ಟರು. ಅಲ್ಲಿಂದ ಐ ಡೋಂಟ್ ನೋ ವಾಟ್ ಹಿ ಲುಕ್ಡ್ ಇನ್ ಟು ಮೀ ಆರ್ ಸಾ ಇನ್ ಟು ಮೀ. ಹಿ ಈಸ್ ಲೈಕ್ ಹಿ ಆ್ಯಕ್ಚುಲಿ ಕೆಪ್ಟ್ ಮೀ ವೆರಿ ಕ್ಲೋಸ್. ಆ್ಯಂಡ್ ಫಸ್ಟ್ ಟೈಮ್ ಅವ್ರ ಮನೇಲಿ ಕೂತ್ಕೊಂಡು ಊಟ ಮಾಡೋದು ಐ ವಾಸ್ ಲೈಕ್ ಫೀಲಿಂಗ್ ಲೈಕ್ ಟಿಯರ್ಸ್ ಬರ್ತಾಯಿತ್ತು ನನಗೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ಐಲ್ ಗೆಟ್ ಇನ್ ಸೈಡ್. ಆ ಥರ ಒಂದು ಜಾಗ ನನಗೆ ಸ್ಪೆಷಲ್ ಜಾಗ ಕೊಟ್ಟರು. ಸೊ ಐ ಶುಡ್ ಬಿ ಥ್ಯಾಂಕಿಂಗ್ ಹಿಮ್ ಆ್ಯಂಡ್ ಆಲ್ಸೋ ಟೆಲಿಂಗ್ ಹಿಮ್ ದಟ್ ಐ ಆಮ್ ದ ಲಕಿಯೆಸ್ಟ್ ಒನ್ ಟು ಬಿ ದೇರ್ ವಿತ್ ಹಿಮ್, ಆಲ್ಸೋ ವರ್ಕ್ ವಿತ್ ಹಿಮ್. ಅಫ್ಕೋರ್ಸ್ ಕೆಲಸ ಇದ್ರದೆಲ್ಲ ಇದೆ, ಬಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಟೈಮ್ ಸ್ಪೆಂಡ್ ಮಾಡ್ತೀವಿ, ಸಿನಿಮಾ ಮಾತಾಡ್ತೀವಿ. He actually took me all together another level. Actually ಇವತ್ತಿನ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದೆ ಅಂದ್ರೆ ಸರ್ ಇನ್ಸ್ಪಿರೇಷನ್. ಒಂದು ಇನ್ನೊಂದು ಸರ್ ಬಗ್ಗೆ ನನಗೆ ಏನು ಇಷ್ಟ ಆಯಿತು ಅಂದರೆ, ಐ ಡೋಂಟ್ ನೋ ಎಷ್ಟು ಜನಕ್ಕೆ ಗೊತ್ತಿಲ್ವ ಅಂತ ಗೊತ್ತಿಲ್ಲ ನನಗೆ. ಈಸ್ ಅ ವೆರಿ ಡಿವೈನ್ ಪರ್ಸನ್. ಇನ್ನೊಂದು ಒಂದು ಫ್ಯಾಮಿಲಿ ಗ್ರೂಪ್ ಇದೆ ವೇರ್ ಎವ್ರಿ ಇಯರ್ ವಾಟ್ ಹಿ ಡಸ್ ಇಸ್ ಅವ್ರ ಮ್ಯಾರೇಜ್ ಆನಿವರ್ಸರಿ ದಿವಸ December 1st we do a holy trip. So from past 3 years we've been doing this. Oh, nice. See, this is Ajmer ದರ್ಗಾ ಇದು. ಅಂದ್ರೆ ಪ್ರತಿ ವರ್ಷ ನೀವು ಒಂದೇ ಜಾಗ ಹೋಗ್ತಿರೋದು, ಬೇರೆ ಬೇರೆ? ಈ ವರ್ಷದ ಹಿಂದಿನ ಜಾಗ ಬಂದು ವೈಷ್ಣೋ ದೇವಿಗೆ ಹೋಗಿದ್ವಿ. ಸೊ ಈ ತರ ಯಾವಾಗಾದ್ರೂ ಒಂದೊಂದು ಟ್ರಿಪ್ ಮಾಡಕ್ ಟ್ರೈ ಮಾಡ್ತೀವಿ. ಒಂದು ಪುಣ್ಯ ಸ್ಥಳಕ್ಕೆ ಹೋಗೋದು ನೀವು? ಒಂದು ಪುಣ್ಯ ಸ್ಥಳಕ್ಕೆ. ವಾವ್. ಬರೀ ಪುಣ್ಯ ಮಾತ್ರ ಮಾಡಲ್ಲ, ಎಲ್ಲ ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡಿ ಬರ್ತೀವಿ ದೇವ್ರ ದರ್ಶನ ಮಾಡಾದ್ಮೇಲೆ. ಬಟ್ ವಿ ಹ್ಯಾವ್ ಅ ನೈಸ್ ಟೈಮ್. ಓಕೆ. ಇನ್ಫ್ಯಾಕ್ಟ್ ತುಂಬಾ ಶೂಟಿಂಗ್ಸ್ ಅವ್ರ ಜೊತೆ ಹೋದಾಗ ನಾನು ಶೂಟಿಂಗ್ ಮುಗಿದ ತಕ್ಷಣ ಅವ್ರ ಪಾಡಿಗೆ ಅವ್ರ ರೂಮ್ಗೆಲ್ಲ ಹೋಗ್ಬಿಡ್ತಾರೆ, ಅದು ಡಿಸ್ಕಷನ್ ನಡೆಯುತ್ತೆ. ವಾಟ್ ಹಿ ಸೇಸ್ ಅಂದ್ರೆ ಇಲ್ಲಿ ಹತ್ರ ಯಾವ್ದು ಒಳ್ಳೆ ದೇವಸ್ಥಾನ ಬಾ ಹೋಗಿ ಬರೋಣ. So I have actually seen lot of holy places because of him, which I should be thanking him. We got ಎಲ್ಲ ತರ ದೇವಸ್ಥಾನಗಳು. ಈ ಆಂಗಲ್ ನಿಮ್ಮ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ವೆರಿ ಗುಡ್. ಗುಡ್ ಲಕ್. ಈಗ ಅಪ್ಪು ಜೊತೆ ಮಾಡಿದ ಲಾಸ್ಟ್ ಸಾಂಗ್ ಯಾವ್ದು ನೀವು? ಅಣ್ಣ ಬಾಂಡ್ ಇಸ್ ವಾಟ್ ವಿ ವರ್ಕ್ ಲಾಸ್ಟ್ ವಾಸ್ ಅಣ್ಣ ಬಾಂಡ್. ಮಾಡ್ಲಾ ಲಾಸ್ಟ್ ಸಾಂಗ್ ಅಣ್ಣ ಬಾಂಡ್ ಈಗ ಮಾಡ್ಬೇಕು ಸರ್. ಇಲ್ಲಿ ಸ್ಟೇಜ್ ಕಾಯ್ತಾ ಇದೆ ನೋಡಿ, ಇಬ್ರು ಡ್ಯಾನ್ಸರ್ಸ್. ಇಮ್ರಾನ್, ಈಗ ಅಫ್ಕೋರ್ಸ್ ಒಬ್ಬ ಹೀರೋ ಒಳ್ಳೆ ಡ್ಯಾನ್ಸರ್ ಇದ್ದಾಗ ನಿಮ್ಮ ಖುಷಿನೇ ಬೇರೆ, ಒಂದು ರಸಗುಲ್ಲ ಸಿಕ್ಕಿದಂಗೆ ಆಗ್ಬಿಡುತ್ತೆ ನಿಮಗೆ. ಬಟ್ ಅಪಾರ್ಟ್ ಫ್ರಮ್ ದಟ್, ಅಪ್ಪು ಬಗ್ಗೆ ನಿಮ್ಗೆ ಏನು ಇಷ್ಟ ಆಗುತ್ತೆ? ಈಸ್ ವೆರಿ ಹ್ಯೂಮನ್. ಅಂದ್ರೆ ಅವ್ರು ಮುಂದೆ ಕೂತಿರೋ ಅಂತ ಹೇಳ್ತಲ್ಲ, ಈಸ್ ವೆರಿ ಹ್ಯೂಮನ್, ಈಸ್ ವೆರಿ ಡೌನ್ ಟು ಅರ್ತ್, ನೋ ಸ್ಟಾರ್ ವ್ಯಾಲ್ಯೂಸ್, ನೋ ಹ್ಯಾಂಗ್ ಓವರ್ಸ್, ನಥಿಂಗ್. ಇಮ್ರಾನ್ ಮಾರ್ನಿಂಗ್ 8 o'clock I'll be there, 8 o'clock he's there. Anything. He is actually a technician's artist ಅಂತ ಹೇಳ್ತಾರೆ. ಇದು ನಾನು ಯಾಕೆ ಇದನ್ನ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಇದು ಬರೀ ಇಮ್ರಾನ್ ಮಾತಲ್ಲ. ನಾನು ಮೀಟ್ ಅಂದ ಎಷ್ಟೊಂದು ಟೆಕ್ನಿಷಿಯನ್ ನಿಮ್ಮ ಜೊತೆ ವರ್ಕ್ ಮಾಡಿದ್ರೆ ಎಲ್ಲರೂ ಅದನ್ನ ಹೇಳ್ತಾರೆ. ದಟ್ ಯು ಆರ್ ಕಮಿಟೆಡ್, ದಟ್ ಯು ಆರ್ ಹ್ಯೂಮನ್, ನೋ ಟ್ಯಾಂಟ್ರಮ್ಸ್. ಇನ್ಫ್ಯಾಕ್ಟ್ ನಾವು ಈ ಚೇರ್ ಫಸ್ಟ್ ನಾವು ಮಾಡಿದಾಗ ಇದು ನಾವು ಏನು ಹೇಳ್ತಿದ್ವಿ ಅಂದರೆ, ಇದು ಬರೀ ನೀವು ಶ್ರೀಮಂತರು ಅಂತನೋ ಅಥವಾ ಜನಪ್ರಿಯ ವ್ಯಕ್ತಿ ಅಂತನೋ ಅಥವಾ ನೀವು ಪವರ್ಫುಲ್ ಅಂತನೋ ಈ ಚೇರಲ್ಲಿ ಕೂರಕ್ಕಾಗಲ್ಲ, ಇದಕ್ಕೊಂದು ಅರ್ಹತೆ ಬೇಕು, ಯು ಮಸ್ಟ್ ಬಿ ಅ ಹ್ಯೂಮನ್ ಬೀಯಿಂಗ್ ಅಂತ. ಅದೇ ನಮ್ಮ ಮೇನ್ ಕಂಡೀಷನ್ ಆಗಿತ್ತು. ಹಾಗಾಗಿ ಈ ಎಪಿಸೋಡ್ನ ನಿಮ್ಮಿಂದ ಸ್ಟಾರ್ಟ್ ಮಾಡಿದ ನಮ್ಮೆಲ್ಲರಿಗೂ ಭಾಳ ಖುಷಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಇಮ್ರಾನ್. ಥ್ಯಾಂಕ್ ಯು. ಸೊ ಅಪ್ಪು, ನಿಮ್ಮ ಡ್ಯಾನ್ಸು, ಫೈಟು, ಬಿಗ್ ಸ್ಕ್ರೀನ್ ಆಕ್ಟಿವಿಟೀಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಬಟ್ ದೊಡ್ಡ ಪರದೆಯನ್ನು ದಾಟಿ ಚಿಕ್ಕ ಪರದೆಯಲ್ಲೂ ನೀವು ಒಂದು ಅತಿ ದೊಡ್ಡ ಹೆಸರನ್ನು ಮಾಡಿದ್ರಿ. ಬಹಳ ಜನಪ್ರಿಯವಾದ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಮೂಲಕ. ಆ ಅನುಭವ ಹೇಗಿತ್ತು? ತುಂಬ ಒಳ್ಳೆ ಅನುಭವ. ನನಗೆ ಮೊದಲನೇದಾಗಿ ಅಮಿತಾಬ್ ಬಚ್ಚನ್ ಅವ್ರು ನಡೆಸಿದಂಥ ಶೋ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ, ಅದನ್ನು ನೀವು ಹೋಸ್ಟ್ ಮಾಡಬೇಕು ಅಂತ ಕೇಳಿದಾಗ ಒಂದು ಕಡೆ ಭಯ ಆಯಿತು. ಬಟ್ ನನ್ನ ಬ್ರದರು, ನನ್ನ ಫ್ಯಾಮಿಲಿ
ಮನೆಯಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಎಂಕರೇಜ್ ಮಾಡಿ ಅಂತ ಹೇಳಿದ್ರು. ನಂತರ ನನಗೆ ಇನ್ನೊಂದು ಅಪರ್ಚುನಿಟಿ ಏನಂದ್ರೆ ಸಿದ್ಧಾರ್ಥ್ ಬಾಸ್ ಅವ್ರನ್ನ ಮೀಟ್ ಮಾಡುವಂತ ಒಂದು ಅಪರ್ಚುನಿಟಿ. ಯಾಕಂದ್ರೆ ನನ್ನ ಚಿಕ್ಕ ವಯಸ್ಸಿಂದನೂ ನಾನು ಅವ್ರ ಫ್ಯಾನ್. ಅವರು ನಡೆಸಿದಂಥ ಕ್ವಿಜ್ ಶೋಗಳೆಲ್ಲ ನೋಡಿ ತುಂಬಾ ಇಷ್ಟಪಟ್ಟಿದ್ದೆ. ಸೊ ಅಮಿತಾಬ್ ಬಚ್ಚನ್ ಅವರ ಶೋ ಒಂದು ದಿನ ನೋಡೋಕೆ ಒಂದು ಅಪರ್ಚುನಿಟಿ ಸಿಕ್ತು. ಅವ್ರ ಜೊತೆ ಒಂದು 10-15 ನಿಮಿಷ ಕಾಲ ಕಳೆಯುವಂತ ಟೈಮ್ ಸಿಕ್ತು. ನಂತರ ಇಲ್ಲಿಗೆ ಬಂದಾದ್ಮೇಲೆ ಪೀಪಲ್ ಲೈಕ್ ರಾಘವೇಂದ್ರ, ಗುರುಪ್ರಸಾದ್, ಅಬೌವ್ ಆಲ್ ನನ್ನ ಬ್ರದರ್ ರಾಘಣ್ಣ ಅವರು ಎಲ್ಲರ ಸಪೋರ್ಟು, ಎಲ್ಲರ ಒಂದು ಎಂಕರೇಜ್ಮೆಂಟ್ ಇದ್ದಿದ್ರಿಂದ ಆ ಶೋ ನಡೆಸಂಗಾಯ್ತು. ಬಟ್ ಶೋ ಶುರು ಮಾಡೋಕೆ ಮುಂಚೆ ನನಗೆ ಯಾವುದೇ ಊರಿಂದ ಜನ ಬಂದು ಅವ್ರ ಹತ್ರ ಮಾತಾಡ್ಸೋಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಬಹುಶಃ ಆ ಶೋ ಆ ರೀತಿಯಾಗಿ ಜನಪ್ರಿಯ ಆಯ್ತು ಅಂತ ನನಗೆ ಅನ್ಸುತ್ತೆ. ಕರೆಕ್ಟ್. ಆ ಶೋ ಬಗ್ಗೆ ಒಂದು ವಿಡಿಯೋ ಇದೆ ನೋಡಿ. ಕೋಟ್ಯಾಧಿಪತಿ ಕಾರ್ಯಕ್ರಮ ಅಂತೂ ಅದೊಂದು ದೊಡ್ಡ ಮಟ್ಟದ ಅನುಭವ. ಯಾಕೆಂದರೆ ಅಮಿತಾಬ್ ಬಚ್ಚನ್ ಅವರು ರಾಷ್ಟ್ರ ಮಟ್ಟದಲ್ಲಿ ಗೆಲ್ಲಿಸಿದಂತಹ ಪ್ರೋಗ್ರಾಮ್ ಅದು. ಅದನ್ನು ಕನ್ನಡಕ್ಕೆ ತರುವಾಗ, ಅಪ್ಪು ಅವ್ರು ನಿರ್ವಹಿಸುವಾಗ ಯಾವ ತಪ್ಪುಗಳು ಆಗಬಾರ್ದು ಅಂತ ಹೇಳಿ ತುಂಬ ಎಚ್ಚರಿಕೆಯಿಂದ ಸಾಕಷ್ಟು ಶ್ರಮನ ನಿಮ್ಮ ಮೇಲೆ ಹೇರಿ ಕಾಟ ಕೊಟ್ಟು ಪದೇ ಪದೇ ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಕೂರಿಸ್ಕೊಂಡು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಹೇಳಿ ನಿಮ್ಮ ಇನ್ಪುಟ್ಸ್ ನಮ್ಮ ಇನ್ಪುಟ್ಸ್ ಎಲ್ಲ ಸೇರಿಸಿ ಗೆಲ್ಲಿಸಿದಂತಹ ಒಂದು ಕಾರ್ಯಕ್ರಮ ಅದು. 30 ಜಿಲ್ಲೆಗಳು, 6 ಕೋಟಿ ಕನ್ನಡಿಗರು, ಒಂದು ಹಾಟ್ ಸೀಟ್. ಹಿಂದಿ ಬರಬೇಕಾಗಿಲ್ಲ, ಇಂಗ್ಲಿಷ್ ಗೊತ್ತಾಗಬೇಕಾಗಿಲ್ಲ, ಕನ್ನಡದಲ್ಲಿ ಮಾತಾಡ್ತಾ ಗೌತಿ ಗೆಲ್ಲುವ ಅವಕಾಶ. ನೀವು ಗೌತಿ ಗೆಲ್ಲೋದನ್ನ ನೋಡೋಕೆ ನಾನು ನಿಮ್ಮ ಮನೆ ಹುಡುಗ ಪುನೀತ್ ರಾಜ್ಕುಮಾರ್. ನೀವು ತೊಗೊಂಡ ಒಬ್ಬ ಮಗು ಥರ ಟ್ರೈನಿಂಗ್ ತೊಗೊಂಡ್ರಿ. ಆ ದಿನಗಳು ನಾನು ತುಂಬ ಮೆಲ್ಕು ಹಾಕ್ತೀನಿ. ಮತ್ತು ಒಬ್ಬ ಬಡವ ಆ ವೇದಿಕೆಗೆ ಬರೋವರೆಗೂ ಬಡವ, ಬಂದ ನಂತರ ನಿಮ್ಮ ಕೈಯಿಂದ ಅವನು ಶ್ರೀಮಂತನಾಗಿ ಹೋದ. ಅದ್ಭುತ ಗೆಲುವನ್ನು ಮಾಡಿಕೊಟ್ರಿ ನೀವು. ಸುಮಾರು ಜನ ಕೇಳ್ತಿರ್ತಾರೆ ಎಷ್ಟು ಫಿಲಮ್ ಮಾಡಿದೆಯಾ ಅಂತ. ನಾನು ಫಿಲಮ್ ಮಾಡಿರೋದು ನನ್ನ ಲೆಕ್ಕಕ್ಕೆ 3 ಆದರೂ ನಾನು ಅಪ್ಪು ಅವ್ರ ಜೊತೆ 120 ಗಂಟೆಗಳ ಕಾಲ ವರ್ಕ್ ಮಾಡಿದ್ದೀನಿ ಕನ್ನಡದ ಕೋಟ್ಯಾಧಿಪತಿಗೋಸ್ಕರ. ಒಂದು ಫಿಲಮ್ 2.5 ಗಂಟೆ ಅಂದರೆ ಆಲ್ಮೋಸ್ಟ್ 45-50 ಫಿಲಮ್ ಲೆಕ್ಕ ಬಂತು. ಸೊ ಪುನೀತ್ ಅವ್ರ ಜೊತೆ ಅಷ್ಟು ಕೆಲಸ ಮಾಡಿರೋ ಅನುಭವ ಇದೆ ನನಗೆ ಅಂತೇಳಿ. ಆ ಎಲ್ಲದಕ್ಕೂ ಕನ್ನಡದ ನೀವು, ರಾಘಣ್ಣ, ಅಮ್ಮ ಎಲ್ರಿಗೂ ನಾನು ಆಭಾರಿಯಾಗಿದ್ದೀನಿ. ಶೋ ಬಗ್ಗೆ ಹೇಳಿದ್ರಿ. ಆ ಮ್ಯೂಸಿಕ್ ಕೇಳಿದ್ರೆ ನಮಗೆ ಕನ್ನಡದ ಕೊಟ್ಟೆ ಅದು ಎಳ್ಕೊಂಡೋಗ್ಬಿಡ್ತು. ಒಂದು ಸಣ್ಣ ಗಿಫ್ಟ್ ಇದೆ ನಿಮ್ಗೆ ಕೊಡ್ತೀನಿ, ಆಮೇಲೆ ನೋಡಿ. ಓಕೆ, ಗಿಫ್ಟ್ ಪ್ಲೀಸ್. ಇದು ನೆನಪಿದೆಯಾ? ಇದು ಪುನೀತ್ ಅವರು ಅವರೇ ಕೈಯಿಂದ ಬರೆದಂತ ಕನ್ನಡದ ಕೋಟೆ ಓಪನಿಂಗ್ ಡೈಲಾಗ್. ಅದು ನನ್ನ ಕನ್ನಡ ನೋಡ್ಬೇಡಿ, ತುಂಬಾ ಕೆಟ್ಟದಾಗಿರುತ್ತೆ. ಇಲ್ಲ, ಅದು ಎಷ್ಟು ಚಂದ ಇದೆ ನೋಡಿ. ಯಾಕಂದ್ರೆ ಬಹಳ ಕ್ಯೂಟ್ ಆಗಿದೆ. ಓಕೆ, ಮೆಚ್ಚಿನ ಹಿರಿಯರೇ, ಕಿಚ್ಚಿನ ಯುವಕರೇ, ಮೆಚ್ಚಿನ ಗೃಹಲಕ್ಷ್ಮಿಯರೇ, ಸ್ವಚ್ಛ ಮನಸ್ಸಿನ ಪುಟಾಣಿ ಮಕ್ಕಳೇ. ಇದನ್ನ ಯಾವುದೋ ಹೋಟೆಲ್ ರೂಮ್ ಅಲ್ಲಿ ಕೂತ್ಕೊಂಡು ಅಲ್ಲಿರೋ ಸ್ಲಿಪ್ ಅಲ್ಲಿ ಬರೆದು ಇವರು ಬಯಾಟ್ ಮಾಡಿ ಆಮೇಲೆ ಬರೆದಂತ ಇದು. ಇದನ್ನ ನಿಮ್ಗೆ ಗಿಫ್ಟ್ ಆಗಿ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ಮೆಚ್ಚಿನ ಹಿರಿಯರೇ, ಕಿಚ್ಚಿನ ಯುವಕರೇ, ಮೆಚ್ಚಿನ ಗೃಹಲಕ್ಷ್ಮಿಯರೇ, ಸ್ವಚ್ಛ ಮನಸ್ಸಿನ ಪುಟಾಣಿ ಮಕ್ಕಳೇ, ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಪುನೀತ್. ಇನ್ನೊಂದು ಬಹಳ ಖುಷಿಯಾದ ವಿಷಯ ನಿಮ್ಮ ಬಗ್ಗೆ, ನಿಮ್ಮ ಸೋಷಿಯಲ್ ಕನ್ಸರ್ನ್, ಸಾಮಾಜಿಕ ಕಳಕಳಿ ಅಪ್ಪಾಜಿ ಅವ್ರಿಗದಿತ್ತು. ನಾವು ಕೇಳಿದ್ವಿ, ನಂದಿನಿ ಬ್ರಾಂಡ್ ಅಂಬಾಸಿಡರ್ ಅಪ್ಪಾಜಿ ಇದ್ರು, ಈಗ ನೀವು ಮುಂದುವರಿಸ್ತಾ ಇದ್ದೀರಾ. ಅಪ್ಪಾಜಿ ಮಾಡೋಂಥ ಮೊದಲು ಒಂದೇ ಆಡದೇ ಇರಬೇಕು, ಬೇರೆ ಯಾವ್ದು ನಾನು ನೋಡೇ ಇಲ್ಲ. ಅಪ್ಪಾಜಿ ನಂದಿನಿ ಹಾಲು ಮಾತ್ರ, ಅದು ವಿತೌಟ್ ಪೇಮೆಂಟ್ ಮಾಡಿದ್ರಂತ ಆ ಕಾಲ. ರೈತರಿಗೋಸ್ಕರ ಅವ್ರ ಮೇಲೆ ಇರೋ ಕಾಳಜಿಯಿಂದ ಮಾಡಿದ್ರು ಅಂತ ಕೇಳ್ಪಟ್ಟೆ. ನೀವು ಅದೇ ಕಾರಣಕ್ಕಾಗಿ ಮುಂದುವರಿಸ್ತಾ ಇದ್ರಿ. ಕೇಳಿದ್ರು, ತುಂಬಾ ಸಂತೋಷ ಆಯ್ತು ನನಗೆ. ಇಡೀ ಪ್ರಾಸೆಸ್ ತುಂಬಾ ಇಷ್ಟ ಆಯ್ತು. ನೀವು ಕೊಟ್ಟಂತ ಹಾಡಿನ ಆಫ್ಟರ್ ಎಫೆಕ್ಟ್ ನೋಡಿ. ಅಪ್ಪಾಜಿ ಅವರು ನಂದಿನಿ ಇದಕ್ಕೆ ಅವ್ರು ಯಾವುದೇ ಜಾಹೀರಾತು ಮಾಡಿಲ್ಲ, ನಿಮಗೆ ಗೊತ್ತಿದೆ. ನಮ್ಮ ನಂದಿನಿ ಇದಕ್ಕೆ ಮಾಡಿ ಅಂತ ನಾನು ಕೇಳ್ಕೊಂಡೆ. ಹೇಳಿದಾಗ ಅವರು ಆಸಕ್ತಿ ವಹಿಸಿ ಅಪ್ಪಾಜಿ ಅವರ ಆಡ್ಸ್ ಅನ್ನು ನಾವು ಟಿವಿ ಕಮರ್ಷಿಯಲ್ ನಾವು ಬಳಸಿದ್ವಿ. ಬಹಳ ರುಚಿಯಾಗಿದೆ, ಎಲ್ಲರೂ ಉಪಯೋಗಿಸಬಹುದು. ಆನಂತರ ನೀವು ಯಾವಾಗ ಆ್ಯಕ್ಟ್ ಮಾಡೋಕ್ಕೆ ಶುರುವಾದಾಗ, ನಾವು ಬ್ರ್ಯಾಂಡ್ ಅಂಬಾಸಿಡರ್ ಬೇಕು ಅಂತ ಬಂದಾಗ ಜಸ್ಟ್ ಹೇಳಿದೆ ಅಷ್ಟೇ. ಹೇಳಿದ ತಕ್ಷಣ ಪ್ರೇಮ ಅಪ್ಪಾಜಿ ಅವ್ರು ಮಾಡಿದ್ದಾರೆ, ನಾನು ಕೂಡ ಅದನ್ನು ಮಾಡ್ತೀನಿ ಅಂತ ನೀವು ನನ್ನ ಮನಸ್ಸಲ್ಲಿ ಏನಿತ್ತು ಹಿಂಜರಿಕೆನ ನೀವು ತಕ್ಷಣ ಇದು ಮಾಡಿದ್ರೆ. ಒಂದು ಪೈಸಾ ನನಗೆ ದುಡ್ಡು ಬೇಡ, ಅಪ್ಪಾಜಿ ಇದನ್ನು ನಾನು ಮುಂದುವರಿಸ್ತೀನಿ ಅಂತ ಹೇಳಿ ಯು ವಾಲಂಟಿಯರ್ ಅಂಡ್ ದಟ್ ಇಸ್ ಯುವರ್ ಗ್ರೇಟ್ನೆಸ್. ಹೆಲ್ತಿ ಕರ್ನಾಟಕಕ್ಕಾಗಿ ಟೆಟ್ರಾ ಪ್ಯಾಕ್ ನಲ್ಲಿ ನಂದಿನಿ ಹಾಲು ನೀವು ಯಾವತ್ತೂ ಕೇಳಿಲ್ಲ, ಅದು ನಾನು ಹೇಳಲಿಕ್ಕೆ ಅವಕಾಶ ಇಲ್ಲ, ಆದರೂ ಅದನ್ನು ಶೇರ್ ಮಾಡಲಿಕ್ಕೆ ನನಗೆ ಇಷ್ಟ ಆಗುತ್ತೆ. ನಂದಿನಿ ಗುಡ್ ಲೈಫ್ ಹಾಲಿನ ಮಾರಾಟ ನೀವು ಒಂದು 3 ವರ್ಷದಿಂದ ನೀವು ಪ್ರಚಾರ ಮಾಡೋಕ್ಕೆ ಶುರು ಮಾಡೋಕ್ಕೆ ಮೊದಲು 1.5 ಲಕ್ಷ ಲೀಟ್ರ್ ಇತ್ತು ದಿನ. ಇವತ್ತಿನ ದಿವಸ ನಾವು ಅದನ್ನು 4 ಲಕ್ಷ ಲೀಟ್ರು ಪ್ರತಿದಿನ ಮಾಡ್ತಾ ಇದ್ದೀವಿ. ಇಟ್ಸ್ ವಂಡರ್ಫುಲ್ ಗ್ರೋತ್. ಐ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ KMF ಫ್ರಮ್ ಸೋ ಮೆನಿ ಇಯರ್ಸ್.
ಒಂದು ಒಳ್ಳೆ ಸರ್ಪ್ರೈಸ್ ಇದೆ. ಈ ಕಾಲ್ ಯಾರು ಕೇಳಿ. ಹಲೋ ಹಾಯ್ ಸ್ವೀಟಿ ಪೈಸ್, ಎಲ್ಲಿದ್ಯಾ ಮಗಳು? ಏನ್ ಮಾಡ್ತಿದ್ಯಾ? ಓದ್ತಾ ಇದೀಯಾ? ನೀನು ಹೋಮ್ವರ್ಕ್ ಮಾಡ್ತಾ ಇದೀಯಾ? ಅಪ್ಪ ಇಸ್ ವಿತ್ ಮೀ. ಮೈ ನೇಮ್ ಇಸ್ ರಮೇಶ್ ಅರವಿಂದ್. ಓಕೆ, ನಾನೊಂದು ಟಿವಿ ಶೋ ಹೋಸ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಅಪ್ಪ ಬಂದಿದ್ದಾರೆ. ನಿಮ್ ಬಗ್ಗೆ ಮಾತಾಡ್ತಾ ಇದ್ರು. ನೀನ್ ಬಹಳ ಒಳ್ಳೆ ಹುಡುಗಿ ಅಂತ ಹೇಳ್ತಾ ಇದ್ರು. ಬಹಳ ಚೆನ್ನಾಗಿ ಪೇಂಟಿಂಗ್ ಮಾಡ್ತೀಯಂತೆ. ಎಸ್, ವೆರಿ ನೈಸ್. ಅಪ್ಪನ ಸಿನಿಮಾ ನೋಡ್ತೀಯಾ? ಅಲ್ಲ, ಹಾಡು ಯಾವ ಹಾಡು ಇಷ್ಟ ಅಪ್ಪಂದು? ಪವರ್. ವಾವ್, ಪವರ್. Can you sing it for us? Do you remember the lines? I don't remember. Mother will sing. Oh, ಅಮ್ಮ ಇದ್ದಾರಾ? ಕೊಡು. ಹಲೋ ಅಶ್ವಿನಿ ಜಿ, ನಿಮ್ಮನ್ನ ಇಲ್ಲಿ ಫಿಸಿಕಲಿ ಮಿಸ್ ಮಾಡ್ತಾ ಇದೀವಿ. ಇಲ್ಲಿ ನೀವು ಪರ್ಸನಲ್ ಬರ್ತೀರಾ ಅನ್ಕೊಂಡಿದ್ವಿ. ಗೊತ್ತಾಯ್ತು, ಯು ಗಾಟ್ ಹೆಲ್ಡ್ ಅಪ್ ವಿತ್ ದ ಕಿಡ್ಸ್ ಅಂತ. ಸೊ ಅಪ್ಪನಾಗಿ ಪುನೀತ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೌ ಇಸ್ ಹಿ ಆಸ್ ಅ ಫಾದರ್? As a father, yeah, he's very friendly. Hello. ಹೇಳಿ, ಪರವಾಗಿಲ್ಲ, ಹೇಳು. Yeah, he totally spoils them. He plans the holidays and he's a very good father. ಎಕ್ಸಲೆಂಟ್. ಒಬ್ಬ ಸ್ಟಾರ್ ಹೆಂಡತಿಯಾಗಿ ಹೌ ಡು ಯು ಫೀಲ್ ಅಶ್ವಿನಿ? You can, you're on phone, you can say whatever you want. Yeah, come on, Ashwini. Yeah, I feel good and it's like he's very ನನಗೆ ಒಳ್ಳೆ ಸ್ನೇಹಿತನಾಗಿದ್ದಾರೆ. And we both love traveling, and he's a great husband. No ಇದು at all. ಆದ್ರೆ ಇವರು ಟೂತ್ ಪೇಸ್ಟ್ ಕ್ಯಾಪ್ ಅಲ್ಲಿ ಹಾಕಲ್ವಂತಲ್ಲ? Sorry, I don't do small habits like that. Thank you so much. ನೀವೇನಾರು ಹೇಳೋದಿದ್ಯಾ? ಹೇಳ್ಬೇಕು ಅಂದ್ರೆ ಆಕ್ಚುಲಿ ನನ್ನ ಹೆಂಡತಿ ಮೊದಲನೇ ಸಲ ಒಂದು ಟಿವಿ ಶೋಲಿ ಇಷ್ಟೊಂದು ಮಾತಾಡ್ರು. ತುಂಬಾ ಖುಷಿ ಆಗುತ್ತೆ. ಬಹುಶಃ ನಾನ್ ಶೋ ಮಾಡಿದಾಗ ಒಂದ್ಸಲ ನಾನು ಹುಟ್ಟಿದ ಹಬ್ಬದಲ್ಲಿ ವಿಶ್ ಮಾಡಿಸಿದ್ಲು, ಅವಳು ವಿಶ್ ಮಾಡಿದ್ಲು. ಈಗ ನಿಮ್ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಮಾತಾಡೋದು ನನಗೂ ಸಂತೋಷ. ಥ್ಯಾಂಕ್ ಯು, ಅಶ್ವಿನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನನಗೇನಂದ್ರೆ ಒಂದು ತುಂಬಾ ಖುಷಿ ಆಗೋದೇನಂದ್ರೆ, ನನಗೆ ನನ್ನ ಕುಟುಂಬ ಅಂತ ಹೇಳ್ಬೇಕು ಅಂದ್ರೆ ಡೌನ್ ಟು ಅರ್ತ್ ಅದೆಲ್ಲ ಇದೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಇದೆ ಮನಸ್ಸಲ್ಲಿ. ಎಲ್ಲರ ಬಗ್ಗೆನೂ ಒಳ್ಳೆ ವಿಶ್ವಾಸ ಇದೆ. ಅದೊಂದು ನನಗೆ ತುಂಬಾ ಇಷ್ಟವಾದಂತ ಗುಣ ನನ್ನ ಹೆಂಡತಿಯಲ್ಲಿ, ನನ್ನ ಮಕ್ಕಳಲ್ಲಿ. ವೆರಿ ನೈಸ್ ಪೀಪಲ್. ಥ್ಯಾಂಕ್ ಯು. ನಿಮ್ಮ ಆಪ್ತರು ಎಲ್ಲರೂ ಬೇರೆ ಬೇರೆ ಆಂಗಲ್ ಅಲ್ಲಿ ಅವ್ರು ನೋಡಿದಂಥ ಅಪ್ಪನ ಅವ್ರು ವಿವರಿಸಿದ್ದಾರೆ. ನೋಡ್ತಿರುವಂಥ ಪ್ರೇಕ್ಷಕರಿಗೆ ಅದರಿಂದಾನೇ ಕೆಲವು ಸ್ಫೂರ್ತಿಗಳು ಸಿಗಿರುತ್ತೆ. ಬಟ್ ನನ್ನ ಪ್ರಶ್ನೆ, ಒಂದು ಫೈನಲ್ ಕ್ವೆಶನ್, ನಿಮ್ಮ ಯಶಸ್ಸಿಗೆ ನಿಜವಾದ ಕಾರಣ ಏನು ಅಂತ ನಿಮಗೇನು ಅನಿಸುತ್ತೆ? ಫ್ರಾಂಕ್ಲಿ ಸ್ಪೀಕಿಂಗ್ ಸರ್, ಆ ಸಕ್ಸಸ್ ಅನ್ನೋ ಪದ ಯಾವತ್ತೂ ನನ್ನ ಮೈಂಡ್ಗೆ ಹೋಗಿಲ್ಲ. ಇನ್ನೊಂದು ಏನಂದ್ರೆ, ನನ್ನ ಹೃತ್ಪೂರ್ವಕವಾಗಿ ಇವತ್ತವರೆಗೂ ಒಂದು ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದ್ರೆ ನಮ್ಮನ್ನ ಸಾಕಿ ಬೆಳೆಸಿರೋರು ನನ್ನ ತಂದೆ ತಾಯಿಗಳು, ಡೆಫಿನೆಟ್ಲಿ ನಮ್ಮನ್ನ ತಿದ್ದಿ ಬೆಳೆಸಿರುವಂತ ಡೈರೆಕ್ಟರ್ಸು, ಇಷ್ಟನ್ನು ಸಪೋರ್ಟ್ ಮಾಡಿ ನೋಡಿರುವಂತ ನಮ್ಮ ಅನ್ನದಾತರಾದ ನಮ್ಮ ಆಡಿಯನ್ಸ್, ಇವತ್ತು ಇವರೆಲ್ಲ ಸೇರಿದ್ರೇನೆ ಈ ಸಕ್ಸಸ್ ಕಾರಣ. ಅಂಡ್ ನಮ್ಮ ಕೆಲಸದ ಮೇಲಿರುವಂತ ಶ್ರದ್ಧೆ, ಭಯ, ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ದ ಮೇನ್ ರೀಸನ್. ಥ್ಯಾಂಕ್ ಯು. ಈ ವೇದಿಕೆಯಲ್ಲಿ ಬಹಳ ಒಳ್ಳೆ ಕ್ಷಣಗಳು ಸಿಕ್ಕಿದ್ದು, ಬಹಳ ಒಳ್ಳೆ ಮೊಮೆಂಟ್ ಸಿಕ್ತು. ಈ ವೇದಿಕೆ ನೀವು ಯೂಸ್ ಮಾಡಿಕೊಂಡು ಯಾರಿಗಾರು ಸಪೋಸ್ ಒಂದು ವೇಳೆ ನಿಮ್ಮ ಮನಸ್ಸೊಳಗೆ ಯಾರಿಗಾರು ನಾನು ಸಾರಿ ಹೇಳಬೇಕು, ಅಥವಾ ಯಾರಿಗಾರು ನಾನು ಥ್ಯಾಂಕ್ಸ್ ಹೇಳಬೇಕು, ಅಥವಾ ಇದು ನಾನು ಕನ್ಫ್ಯೂಸ್ ಮಾಡ್ಕೋಬೇಕು, ಇದುವರೆಗೂ ನಾನು ಹೇಳಲಿಲ್ಲ, ಇದು ನಾನು ಹೇಳ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಇದು ಸರಿಯಾದ ಕ್ಷಣ. ಪ್ಲೀಸ್ ಯೂಸ್ ಇಟ್. ಓಕೆ, ಇದು ಮೂರನ್ನೂ ಸೇರಿ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡ್ತೀನಿ. ಹಲವಾರು ಜಾಗದಲ್ಲಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ನೀವು ನಮ್ಮ ಬಗ್ಗೆ ಏನೇನೋ ಕಲ್ಪನೆಗಳು ಇಟ್ಕೊಂಡಿರ್ತೀರಾ, ಬಂದು ಮಾತಾಡ್ಬೇಕು, ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ನಿಜವಾಗ್ಲೂ ನನ್ನ ಹತ್ರ ಎಲ್ಲರ ಹತ್ರ ಮಾತಾಡ್ಬೇಕು ಅಂತ ಇಷ್ಟ ಇದೆ, ಅಷ್ಟೇ ವಿಶ್ವಾಸ ಇದೆ. ಎಲ್ಲಾದರೂ ಬಂದಾಗ ಆ ಜನ ಗಲಭೆಯಲ್ಲಿ ಯಾರನ್ನಾದ್ರೂ ಪರ್ಸನಲ್ ಆಗಿ ಸರಿಯಾಗಿ ಮಾತಾಡ್ಸೋಕ್ಕಾಗದೆ, ಇಲ್ಲ ಜೊತೆಗೆ ಫೋಟೋ ತೆಗೆಸ್ಕೊಳಕ್ಕಾಗದೆ ನನಗೆ ಕ್ಷಮಿಸ್ಬಿಡಿ. ಇನ್ನೊಂದು, ನಿಮಗೆ ಇಷ್ಟ ಆಗದೆ ಇರುವಂಥ ಒಂದು ಚಿತ್ರ ಯಾವ್ದಾರ ಮಾಡಿ ನಿಮಗೆ ನೋಡಿ ಸ್ಯಾಟಿಸ್ಫೈ ಆಗದೆ ಬೇಜಾರಾಗಿದ್ರೆ ಅದಕ್ಕೂ ಕ್ಷಮಿಸ್ಬಿಡಿ. ಯಾಕಂದ್ರೆ ಎಲ್ಲ ಒಂದು ಎಕ್ಸ್ಪೆರಿಮೆಂಟ್ ಜೀವನದಲ್ಲಿ. ಜೊತೆಗೆ ಜೀವನದಲ್ಲಿ ನಮಗೆ ಇಷ್ಟರ ಮಟ್ಟಕ್ಕೆ ಬೆಳೆಯುವಂಥ ರೀತಿಯಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡೋಕೆ, ಜೊತೆಗೆ ರಮೇಶ್ ಸರ್ ನನಗೆ ಪ್ರಶ್ನೆ ಕೇಳುವಂಥ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಇಷ್ಟರ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಪ್ಪು, ನಿಮ್ಮ ಜೀವನವನ್ನು ನೀವು ಹುಟ್ಟಿದ ಹಾಸ್ಪಿಟಲಿಂದ ಇಲ್ಲಿವರೆಗೂ ಎಲ್ಲವನ್ನೂ ತೋರಿಸ್ಕೊಂಡ್ಬಂದ್ವಿ. ಇಡೀ ಒಂದು ಪಕ್ಷಿ ನೋಟ ಎಲ್ರಿಗೂ ಸಿಕ್ಕಿದೆ. ಟೆಲ್ ಮಿ ಆನೆಸ್ಟ್ಲಿ ಫ್ರಮ್ ಯುವರ್ ಹಾರ್ಟ್, ಹೌಸ್ ಯುವರ್ ಲೈಫ್? ಅದ್ಭುತವಾಗಿದೆ ಸರ್. ಜೀವನ ಬರೋದು ಒಂದೇ ಸಲ, ಕಡೆವರೆಗೂ ತುಂಬ ಖುಷಿಯಾಗಿ ತುಂಬ ಸಮಾನದಿಂದ ಅನುಭವಿಸ್ಬಿಟ್ಟು ಅಷ್ಟೇ. ನಿಮ್ಮ ಈ ವಿಡಿಯೋ ಬಯೋಗ್ರಫಿ ಈ ನೋಡ್ತಿರುವಂತ ಪ್ರೇಕ್ಷಕರಿಗೆ, ಆ ಹುಡುಗರಿಗೆ ದಾರಿ ದೀಪವಾಗುತ್ತೆ ನಾವೆಲ್ಲರೂ ನಂಬಿದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ಯು. ಯು ವೆರಿ ವೆಲ್ ನೋಟ್. ಯಾಕಂದ್ರೆ ನೀವು ಯಾವಾಗ ಸಿಕ್ಕಿದ್ರು ತುಂಬಾ ಸಂತೋಷದಿಂದ, ತುಂಬಾ ಹೃದಯಪೂರ್ವಕ ಮಾತಾಡಿಸ್ತೀನಿ ನಿಮ್ಮ ಹತ್ರ.
ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ಕುಟುಂಬಕ್ಕೆ ತುಂಬಾ ಬೇಕಾಗಿದ್ದವರು. ವಂಡರ್ಫುಲ್ ಸ್ಪೆಂಡಿಂಗ್ ಟೈಮ್ ವಿತ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇಡೀ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆಗೆ ಬರಬೇಕು, ಒಂದೇ ಒಂದು ಫೋಟೋಗೋಸ್ಕರ. ಅಪ್ಪು ಅವ್ರನ್ನ ಬೀಳ್ಕೊಡಕ್ ಮುಂಚೆ ಅವರ ಮುಂದಿನ ರಿಲೀಸ್ ಆದ ಪವರ್ ಚಿತ್ರದ ಟ್ರೈಲರ್ ನಿಮಗಾಗಿ ಇಲ್ಲಿ. दुश्मन अंदर दूसरा माते ಇಲ್ಲ. One small gift hamper for you. Gift hamper, please. Thank you, sir. Looks not bad. Very nice. ಇಲ್ಲಿವರೆಗೂ ಪುನೀತ್ ರಾಜ್ಕುಮಾರ್ ಅವರ ಜೀವನದ ನೆನಪುಗಳನ್ನ ಬಿಚ್ಚಿಡೋ ಪ್ರಯತ್ನ ಮಾಡಿದ್ವಿ. ಈಗ ಅದೇ ನೆನಪುಗಳನ್ನ ಫ್ರೇಮ್ನಲ್ಲಿ ಹಿಡಿದಿದ್ದೀವಿ. ಬ್ಲೂ ವಾಲ್ ಆಫ್ ಫೇಮ್ ನ ಮೊದಲನೇ ಫ್ಯಾಮಿಲಿ ಫೋಟೋ ಇದು. ಫ್ರೆಂಡ್ಸ್, ಈ ನೆನಪೇ ಹಾಗೆ ಖುಷಿ ಕೊಡುತ್ತೆ, ಬಾಹುಕ ದಂಡೆ ಮೇಲೆ ನಿಲ್ಲಿಸುತ್ತೆ, ಕುಣಿಸುತ್ತೆ, ದಣು ಮರಿಸುತ್ತೆ. ಈ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಇದರೆಲ್ಲದ ಮಜಾ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ಇದೇ ಟೈಮಲ್ಲಿ ಅಣ್ಣವ್ರು ಹೇಳಿದ ಒಂದು ಮಾತು ನೆನಪು ಬರ್ತಾ ಇದೆ. ಅವ್ರು ಹೇಳಿದ್ರು, ಗೆಲುವಿಗೆ ದುಡಿಯುವಂತ ಮನುಷ್ಯ ಆಗ್ಬಾರ್ದು, ಮೌಲ್ಯಕ್ಕಾಗಿ ಹೋರಾಡುವಂತ ಮನುಷ್ಯ ಆಗ್ಬೇಕು, ಆಗ ಗೆಲುವು ತನಗ್ತಾನೇ ನಿಮ್ಮ ಹಿಂದೆ ಬರುತ್ತೆ ಅಂತ. ಅವ್ರು ಹಾಕೊಟ್ಟ ದಾರಿಯಲ್ಲೇ ಅಪ್ಪು ನಡೀತಿದ್ದಾರೆ. ಎಲ್ಲರೂ ನಡೆಯಕ್ಕೆ ಪ್ರಯತ್ನ ಪಡೋಣ. ಮುಂದಿನ ವಾರ ಮತ್ತೊಬ್ಬ ಸಾಧಕನ ಜೀವನವನ್ನ ರಿವೈಂಡ್ ಮಾಡೋಣ. ಗೊತ್ತಲ್ಲ, ಸ್ವಲ್ಪ ಹೊರಟೋಡಿನ ಲೈಟಾಗಿ ತರಲೆ ಮಾಡೋಣ. ವೀಕೆಂಡಲ್ಲಿ ಸಿಗೋಣ.